ಸಂಬಂಧಗಳಲ್ಲಿ ನಿನ್ನ ಸಂಬಂಧ ಎಷ್ಟು? ಯಾಕೆಂದರೆ ಯಾವುದೇ ಸಂಬಂಧವ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸಂಬಂಧ ಇರಬೇಕು. ಎಮೋಷನ್ ಇರ್ತಕ್ಕಂಥ ಸಂಬಂಧಗಳು ಯಾವುವು, ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಸಂಬಂಧ ಯಾವುದು? ದುಡ್ಡು ಕೊಟ್ಟು ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಎಷ್ಟು ಮೂರ್ಖತೆ. ನೀನು ನಿನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಏನು ಗ್ಯಾರಂಟಿ? ಮಗಳು ಯಾರನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಲಪ್ಪ, ಇಷ್ಟು ದಿನ ಫಂಕ್ಷನ್ಸ್ಗೆ ಹೋಗಿದ್ದಲ್ಲ, ಹೋಗ್ಬಿಡ್ತಲ್ಲ. ಅವ್ನು ಫಾರಿನ್ ಟ್ರಿಪ್ ಹೋಗಿದ್ದ ಮನೆ, ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಿ ಫಾರಿನ್ ಟ್ರಿಪ್. ಸೊ ಅವನೆಷ್ಟು 10 ಲಕ್ಷ ರೂಪಾಯಿ ಕಾರ್ ತಂದಿದ್ದಾನೆ, ನಾನು 20 ಲಕ್ಷ ರೂಪಾಯಿ ಕಾರ್ ತಂದು ನಿಲ್ಲಿಸ್ಬೇಕು ಮನೆ. ಅವನದೆಷ್ಟು 3 ಬೆಡ್ರೂಮ್ಸು, ನಂದು 5 ಬೆಡ್ರೂಮ್ಸ್ ಮನೆ ಬೇಕು ನನಗೆ. ಮ್ಯಾರೇಜ್ ಕಪಲ್ಸಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ಸು, ನೀನು ಲಿವಿಂಗ್ ಟುಗೆದರ್ ಇದ್ದಲ್ಲೂ ಎಕ್ಸ್ಪೆಕ್ಟೇಷನ್ಸು, ಲವ್ ಮಾಡಲ್ಲೂ ಎಕ್ಸ್ಪೆಕ್ಟೇಷನ್ಸು, ಎಲ್ಲದರಲ್ಲೂ ಎಕ್ಸ್ಪೆಕ್ಟೇಷನ್ಸ್. ಒಂದು ಕ್ಲಾರಿಟಿ ಭಾಳ ಇಂಪಾರ್ಟೆಂಟ್. ಇದು ನಿಂದ ನಿಮ್ಮ ಮಿಸಸ್ದ, ಇದು ನಿಂದ ನಿನ್ನ ಮಕ್ಕಳದ, ಇದು ನಿಂದ ನಿಮ್ಮ ತಂದೆ ತಾಯಿಗಳದ, ಇದು ನಿಂದ ನಿಮ್ಮ ನೆಂಟರದ. ಯಾವುದು ನಿಂದು? ಮಕ್ಕಳಿಗಾಗಿ ದುಡ್ದಂಥ ತಂದೆ ತಾಯಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರು ಯಾಕೆ ಕೊನೆಗೆ ಅನಾಥಾಶ್ರಮದಲ್ಲೋ ವೃದ್ಧಾಶ್ರಮದಲ್ಲೋ ಹೋಗ್ಬಿಟ್ಟು ಅಲ್ಲಿ ಕೊರಗೋದು? ಯಾರು ಹೇಳಿದ್ರು ಅವ್ರಿಗೆ ಅದೆಲ್ಲ ಮಾಡಂತ? ನಾನು ಕಷ್ಟದಲ್ಲಿದ್ದಾಗ ಅವ್ರು ಬರಬೇಕು ಮಾತಾಡಿಸೋದಕ್ಕೆ, ಹೂವು ಹಣ್ಣು ಕೊಟ್ಟು ಏನಪ್ಪ ಹೆಂಗಿದೆ ನಿನ್ನ ಪೇನ್ ಹೆಂಗಿದೆ ಅಂತ ಕೇಳಬೇಕು. ಸಂಬಂಧಗಳ ಅವಶ್ಯಕತೆ ಇಲ್ಲದೇ ನಾನು ಸಂತೃಪ್ತಿಕರ ಜೀವನವನ್ನು ನಾನು ಮಾಡ್ಬೋದಾ? ಆಬ್ವಿಯಸ್ಲಿ. ಯಾಕೆ ಬೇಕು? ಸಂಬಂಧಗಳ ಅವಶ್ಯಕತೆ ಅಂತಂದರೆ ಸಂಬಂಧಗಳನ್ನು ನೀನು ಮತ್ತೆ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ಯಾವ್ಯಾವ ಸಂಬಂಧಗಳು ಅಂತ. ಈಗ ನಿನ್ನ ಶ್ರೀಮತಿಯೊಂದಿಗೆ ನೀನು ಜೀವನ ಮಾಡೋದು ಕೂಡ ಸಂಬಂಧನೇ. ಹೌದು. ಮಕ್ಕಳ ಜೊತೆ ಜೀವನ ಮಾಡೋದು ಕೂಡ ಸಂಬಂಧನೇ. ನಿನ್ನ ತಂದೆ ತಾಯಿಯ ಜೊತೆ ಜೀವನ ಮಾಡೋದು ಕೂಡ ಸಂಬಂಧನೇ. ಸಂಬಂಧಗಳಲ್ಲಿ ನಿನ್ನ ಸಂಬಂಧ ಎಷ್ಟು? ಯಾಕೆಂದರೆ ಯಾವುದೇ ಸಂಬಂಧವ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸಂಬಂಧ ಇರಬೇಕು. ಸಂಬಂಧಗಳಲ್ಲಿ ಎಮೋಷನ್ಸ್ನ ಬೆರೆಸಿಬಿಡ್ತೀವಿ ನಾವು. ಯಾವತ್ತು ಯಾವುದೇ ಒಂದು ಸಂಬಂಧ ಎಮೋಷನ್ಸ್ ಜೊತೆ ಇರ್ತದೆ. ಹೌದು. ಆ ಭಾವಾತೀತವಾಗಿರ್ತಕ್ಕಂಥ ಸಂಬಂಧಗಳು ಇಟ್ಕೊಂಡ್ಬಿಡ್ತೀವಿ ನಾವು. ಸೊ ಎಮೋಷನ್ ಇರ್ತಕ್ಕಂಥ ಸಂಬಂಧಗಳು ಯಾವುವು, ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಸಂಬಂಧ ಯಾವುದು? ಈಗ ನಿನ್ನ ಮಕ್ಕಳ ಜೊತೆ ನಿನಗೆ ಇರ್ತಕ್ಕಂಥ ಸಂಬಂಧ ಎಮೋಷನ್ಗಿಂತಲೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇರಬೇಕು ನಿನಗೆ. ಓಕೆ. ನಿನ್ನ ತಂದೆ ತಾಯಿಗಳು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದರೆ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಿನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅವರು, ಇನ್ನೊಬ್ಬ ಮಕ್ಕಳ ಮೇಲೂ ಇನ್ನೊಬ್ಬರ ಮೇಲೂ ಡಿಪೆಂಡ್ ಆಗಿದ್ದರು, ಅಥವಾ ಅವ್ರ ಸ್ವಂತ ನಾವು ಜೀವನ ಮಾಡ್ತೀವಿ ಅಂತ ಇದ್ದರು. ಅಂಥವ್ರಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಅವರಾಗಿ ಮಾತಾಡಿರ್ತೀರಿ, ಇಲ್ಲದ್ರೆ ಇಲ್ಲ. ಹೌದು. ಹೌದಾ? ಕರೆಕ್ಟ್. ಹಾಂ. ನಿನ್ನ ಬೇಡ, ನಿನ್ನ ಮೇಲೆ ಡಿಪೆಂಡೇ ಇಲ್ಲ ಅಂತ ಅಂದ್ಕೊಂಡಾಗ ಯಾರಾದ್ರೇನು? ಸೊ ನಿನ್ನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರು ಯಾರು? ನಿನ್ನ ಕುಟುಂಬ ಡಿಪೆಂಡ್ ಆಗಿರುತ್ತೆ, ಅದಕ್ಕೆ ನೀನು ರೆಸ್ಪಾನ್ಸಿಬಲ್. ಅದಕ್ಕೆ ಏನು ಮಾಡಬೇಕು ಅದು ಮಾಡಬೇಕು. ನಿನ್ನ ಕರ್ತವ್ಯ ಅಲ್ಲಿ ಬೇಕು. ಯಾವ ಶಾಲೆಯಲ್ಲಿ ಮಕ್ಕಳು ಬಿಡಬೇಕು, ಏನು ಓದಿಸ್ಬೇಕು, ಏನು ಮಾಡಬೇಕು, ಅದು ಎಷ್ಟರ ಮಟ್ಟಿಗೆ ನಿನ್ನದು ಸಂಬಂಧ, ಅದು ನೀನು ತೊಗೋಬೇಕಾಗಿರ್ತಕ್ಕಂಥ ತೀರ್ಮಾನ. ಸೊ ಈ ರೀತಿಯಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಯಾವುದು, ಎಮೋಷನ್ಸ್ ಯಾವುದು ಅನ್ನೋದನ್ನು ನಾನು ಕ್ಲಿಯರಾಗಿ ಇಟ್ಕೋಬೇಕು. ನಾನು ಏನು ಮಾಡ್ತೀನಿ, ರೆಸ್ಪಾನ್ಸಿಬಿಲಿಟಿ ಜಾಗದಲ್ಲಿ ಎಮೋಷನ್ಸ್ ಹಾಕ್ತೀನಿ, ಎಮೋಷನ್ಸ್ ಜಾಗದಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಎಮೋಷನ್ಸ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿನ ಬೆರೆಸ್ತೀನಿ. ಓಕೆ. ಸೊ ಇಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗಿ ನಾನು ಸಂಬಂಧಗಳನ್ನು ಕಳ್ಕೊತೀನಿ. ಆಮೇಲೆ ಇತ್ತೀಚೆಗೆ ಸಂಬಂಧಗಳು ಏನಾಗಿದೆ, ತುಂಬ ಟಾಕ್ಸಿಕ್ ಆಗಿಬಿಟ್ಟಿದೆ. ಹೌದು. ಹೇಟ್ ರೇಟ್ ಜಾಸ್ತಿ ಆಗಿದೆ, ಜಲಸ್ ತುಂಬ ಜಾಸ್ತಿ ಆಗಿದೆ, ಒಬ್ಬರು ನೋಡಿ ಒಬ್ಬರು ಹೊಟ್ಟೆ ಕಿಚ್ಚುಗಳು ಜಾಸ್ತಿ ಆಗಿದೆ. ಆಮೇಲೆ ಸ್ವಲ್ಪ ಯಾವುದೇ ಒಂದು ಸಂಬಂಧಗಳಲ್ಲಿ ಅವನು ಸ್ವಲ್ಪ ಬೆಳೀತಾ ಇದ್ದಾನೆ ಅಂದ ತಕ್ಷಣ ಅವನು ಹೇಟ್ ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅವನ ಬಗ್ಗೆ ಜಲಸ್ ಸ್ಟಾರ್ಟ್ ಆಗುತ್ತೆ. ಇದು ನನಗೆ 2008ರಿಂದ ನನ್ನ ಒಂದು ಅನುಭವಕ್ಕೆ ಬರೋಕ್ಕೆ ಶುರು ಆಯಿತು. 2008ರಿಂದ. ಸೊ ನಾನು ಅಪ್ ಟು 2003ರವರೆಗೆ ನನಗೇನೂ ಇರಲಿಲ್ಲ. ಆಗ ಎಲ್ಲರೂ ನನ್ನ ಚೆನ್ನಾಗಿ ಮಾತಾಡ್ಸೋರು. ನನ್ನ ಹತ್ರ ದುಡ್ಡು ಇರಲಿಲ್ಲ, ಬಾಡಿಗೆ ಮನೇಲಿದ್ದೆ, ಒಂದು ಮೋಟ್ರ್ ಸೈಕಲ್ ಇತ್ತು, ಜೀವನ ಅತಿ ಕಷ್ಟಕರವಾಗಿ ನಡೀತಿತ್ತು. ಅವಾಗ ಎಲ್ಲರೂ ಮಾತಾಡ್ಸೋರು. ಸೊ ನಾನು 2003ರಿಂದ 2008ಕ್ಕೆ ಬರೋಷ್ಟೊತ್ತಿಗೆಲ್ಲ ನಾನು ಒಂದು ಫೈನಾನ್ಷಿಯಲ್ ಸ್ಟೇಟಸ್ನ ನಾನು ಬೆಳೆಸ್ಕೊಂಡೆ. ಓಕೆ. ಸೊ ಒಂದು ಬಿಸ್ನೆಸ್ನಲ್ಲಿ ಒಂದು ಸ್ಟೆಬಿಲಿಟಿ ಬಂತು, ಕೈಯಲ್ಲಿ ದುಡ್ಡು ಬಂತು. ಸೊ ಎಲ್ಲ ರೀತಿಯಿಂದ ನಾನು ಬೆಳೆದೆ. ಸೊ ಆಗ ನಮ್ಮ ನೆಂಟರೆಲ್ಲ ನಿಧಾನವಾಗಿ ಒಂದು ಹೇಟ್ ರೇಟು, ಜಲಸ್ ಇವೆಲ್ಲ ಸ್ಟಾರ್ಟ್ ಮಾಡಿದ್ರು.
ದೂರ ಇರೋಕ್ಕೆ ಪ್ರಯತ್ನ ಮಾಡಿದರು. ಅವನು ಭಾಳ ಈಗೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಕ್ಕೆ ನಾನೇನು ಚೇಂಜ್ ಆಗಿರಲಿಲ್ಲ. ಈಗ ಅವನಿಗೆ ದುಡ್ಡು ಬಂದುಬಿಟ್ಟಿದೆ, ಹಂಗಾಗಿ ಅವನು ಭಾಳ ಚೇಂಜ್ ಆಗಿಬಿಟ್ಟಿದ್ದಾನೆ ಅಂತ ಮಾತಾಡೋಕ್ಕೆ ಶುರು ಮಾಡಿದರು. ನನಗೆ ಒಂಥರ ಇರಿಟೇಟ್ ಆಗ್ತಿತ್ತು. ಯಾಕೆ ಮೊದಲು ಅವ್ರನ್ನ ನಾನು ಅದೇ ಒಂದು ಪ್ರೀತಿ ಅದೇ ಆಪ್ಯಾಯದಿಂದ ಮಾತಾಡಿಸ್ತಾ ಇದ್ದೆ, ಇವತ್ತು ಹಂಗೆ ಇದ್ದೀನಿ ನಾನು, ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಅಂದರೆ ಅವರಲ್ಲಿ ಜಲಸಿ ಉಂಟಾಗಿರ್ಬೋದಾ? ಅದೇ ಮತ್ತೆ ಜಲಸಿ, ಹೇಟ್ರೇಟು ಇವೆಲ್ಲ ಭಾವನೆಗಳು ಬಂದ್ಬಿಟ್ಟಿದ್ದಾವೆ. ನನಗೆ ಕೊಡ್ತಾ ಇಲ್ಲ, ನನ್ನ ಹತ್ರ ಇಲ್ಲ, ನನ್ನ ಹತ್ರ ನನಗೆ ಬೇಕದು. ಇವಾಗ ಯಾವುದೇ ಒಬ್ಬರು ಜೀವನದಲ್ಲಿ ಸಕ್ಸಸ್ ಆಗಿ ದುಡ್ಡು ಸಂಪಾದನೆ ಮಾಡಿದ ತಕ್ಷಣ ನಮಗೆ ಕೊಟ್ಬಿಡ್ಬೇಕು ಅದನ್ನು. ಓಕೆ, ಈಗ ಸಂಬಂಧಿಗಳು ಒಂದು ವೇಳೆ ನೀನು ಜೀವನದಲ್ಲಿ ಒಂದು ಹಣ ಸಂಪಾದನೆ ಮಾಡಿ ಸಕ್ಸಸ್ ಆಯಿತು, ಎಲ್ಲ ಆಯಿತು ಅಂತ ಅಂದ್ಕೊ. ಸಂಬಂಧಿಗಳಿಗೆ ಒಂದು ರೀತಿಯಾಗಿ ಅವ್ರನ್ನೂ ಕೂಡ ಕಂಫರ್ಟ್ ಝೋನ್ ತರೋದು ನಿನ್ನ ಒಂದು ಜವಾಬ್ದಾರಿ ಅಂತ ಅಂದ್ಕೊ. ಓಕೆ, ಅದು ಹೇಗಿರುತ್ತೆ? ಅದು ಒಂದು ಹೆಲ್ತಿಯಾಗಿರಬೇಕು. ಹೌದು. ಈಗ ಯಾರೇ ಒಬ್ಬ ಸಂಬಂಧಿಗಳು ಅವರು ಕೂಡ ನಿನ್ನಂಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕಪ್ಪ, ಅಥವಾ ಫೈನಾನ್ಷಿಯಲಿ ಸ್ವಲ್ಪ ವೆಲ್ ಸೆಟಲ್ಡ್ ಆಗಬೇಕು ಅಂತಂದರೆ ನಿನ್ನ ಹತ್ರ ಬಂದು ಕೂತ್ಕೊಂಡು ನಾವು ಏನು ಮಾಡ್ತಾಯಿದ್ದೀವಿ, ಏನು ಮಾಡಬೇಕು, ಸೊ ಅದರಿಂದ ನಿನ್ನಿಂದ ಏನು ಸಹಾಯ ನನಗೆ ಕೊಡ್ಬೋದು ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಈ ಪ್ರಾಜೆಕ್ಟ್ ಮಾಡೋದ್ರಿಂದ ನನಗೆ ಇಷ್ಟು ದುಡ್ಡು ಉಳಿಯುತ್ತೆ, ಸೊ ನನಗೆ ಇಂಥ ಒಂದು ಮತ್ತೆ ನೆಕ್ಸ್ಟ್ ನನಗೆ ಈ ಥರ ನನ್ನ ಗ್ರೋತ್ ಆಗುತ್ತೆ, ಸೊ ಈ ಪ್ರಾಜೆಕ್ಟಿಗೆ ನನಗೆ ಇಷ್ಟು ಫೈನಾನ್ಸ್ ಬೇಕು, ಇಷ್ಟು ಫೈನಾನ್ಸನ್ನು ನಾನಿಷ್ಟು ಹೊಂದಿಸ್ಕೊಂಡಿದ್ದೀನಿ, ಇಂಥವ್ರ ಹತ್ರ ಇಷ್ಟು ಲೋನ್ ತೊಗೊತಾ ಇದ್ದೀನಿ, ನೀವಿಷ್ಟು ನನಗೆ ಕೊಟ್ಟರೆ ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ನನ್ನ ಜೀವನದಲ್ಲೂ ಕೂಡ ನಾನು ಒಂದು ಸ್ಟೆಪ್ ಮುಂದೆ ಬರ್ತೀನಿ. ಈ ಥರ ಓಪನ್ ಆಗಿದ್ದಂಥ ಒಂದು ಸಂಬಂಧಗಳಿದ್ದರೆ ನೀನು ಏನು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಅಲ್ಲಿ ಕ್ಲಾರಿಟಿ ಇರೋದಿಲ್ಲ. ಕ್ಲಾರಿಟಿ ಬೇಡ, ನೀನು ಅವೆಲ್ಲ ಏನಿಲ್ಲ, ಪ್ರಾಜೆಕ್ಟ್ ಆಗಲಿ ಕಾರ್ಲೆಟ್ ಆಗಲಿ ಏನಿಲ್ಲ, ಸುಮ್ಮನೆ ದುಡ್ಡು ಕೊಡು. ನಿನ್ನ ಹತ್ರ ಇದೆ ಅಲ್ಲ, ಕೊಡು ನನಗೆ. ಇವಾಗ ಎಷ್ಟೊಂದು ಸಂಬಂಧಗಳು ಅದೇ ರೀತಿ ಇರೋದು. ನಾನು ಗ್ರೋ ಆಗಿದ್ದೀನಿ ಅಂತ ಅಂದಾಗ ಅಲ್ಲಿ ಓಕೆ, ಅವ್ರ ಹತ್ರ ದುಡ್ಡಿದೆ, ಹೇಗೆ ತೊಗೋಬೇಕು ಅದನ್ನು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ನೋಡ್ತಾ ಇರ್ತಾರೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಅಂಥ ಸಂಬಂಧಗಳು ನನಗೆ ಬೇಕಾ? ಹೋಗಲಿ, ದುಡ್ಡು ಕೊಟ್ಟು ಎಷ್ಟು ದಿನ ನಿಲ್ಲಿಸ್ಬೋದು ಸಂಬಂಧನ? ಇವತ್ತು ದುಡ್ಡು ಕೊಡ್ತೀಯ, ಒಬ್ಬನ ತೊಗೊಂಡೋಗ್ತಾನೆ, ಮತ್ತು ಇನ್ನೊಬ್ಬನ ಬರ್ತಾನೆ ಅವನಿಗೆ ಕೊಡ್ತೀಯ, ಇನ್ನೊಬ್ಬರು ಬರ್ತಾನೆ ಅವನಿಗೆ ಕೊಡ್ತೀಯ, ನೀನು ಬೇಕಾರೆ ಆಗ್ತೀಯ. ಹೌದು. ಯಾಕೆಂದರೆ ದುಡ್ಡು ಕೊಟ್ಟು ಸಂಬಂಧಗಳನ್ನೇ ಉಳಿಸ್ಕೊಳ್ಳೋಕೆ ಎಷ್ಟು ದಿನ ಆಗುತ್ತೆ? ಎಷ್ಟು ಮಾಡ್ಬೋದು ನೀನು? ಒಂದು 10 ಟೈಮ್ ಮಾಡ್ಬೋದು ಅಷ್ಟೇ. ನಾನು ಅಲ್ಲ, ಮಾಡಿದರೂ ಕೂಡ 10 ಟೈಮ್ ಕೊಟ್ಟು 11ನೇ ಟೈಮ್ ಕೊಟ್ಟಿಲ್ಲ ಅಂದ್ರೂ ಮತ್ತೆ ನಿನಗೆ ಅದೇ. ಹೌದು, ಕೊಟ್ಟಿಲ್ಲ ಅಂತಲೇ ಬರುತ್ತೆ. ಅದಕ್ಕೆ ಅಂತ್ಯ ನಿಷ್ಠೂರಕ್ಕಿಂತ ಆದ ನಿಷ್ಠೂರ ಒಳ್ಳೆಯದು ಅಂತ. ಸೊ 10 ಸಾರಿ ಸಹಾಯ ಮಾಡಿ ದುಡ್ಡು ಕಳ್ಕೊಂಡು 11ನೇ ಸಾರಿ ನಿಜವಾಗಿ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು ಕೂಡ ನಂಬಲ್ಲ ಅವರು. ಅಂದರೆ ದುಡ್ಡು ಕೊಟ್ಟು ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಎಷ್ಟು ಮೂರ್ಖತೆ. ಆಮೇಲೆ ನಿನ್ನ ಒಂದು ವೆಲ್ತ್ ಎಕ್ಸಿಬಿಷನ್ನಿಂದ ಅವರು ಹೊಟ್ಟೆ ಉರಿಸೋದಕ್ಕಿಂತ ನೀನು ದೂರ ಇರೋದು ಒಳ್ಳೇದು ತಾನೆ. ಅವರು ನಿನ್ನಿಂದ ಏನು ಬಯಸ್ತಾ ಇದ್ದಾರೆ? ಪ್ರತಿ ಸಂಬಂಧಿಗಳು ನಿನ್ನ ಕ್ಲೋಸ್ ರಿಲೇಷನ್ಸ್ ಹೆಂಗೆ ಬಯಸ್ತಾರೆ ಅಂದರೆ, ನೀನು ಸಕ್ಸಸ್ ಆಗಿ ನೀನು ಚೆನ್ನಾಗಿತ್ತು ಅಂತಂದರೆ ಇವನು ಯಾವತ್ತು ಹಾಳಾಗ್ತಾನೆ ಅಂತ ಬಯಸ್ತಾರೆ. ಯಾವಾಗ ದಿವಾಳೆದ್ದೇಳ್ತಾನೆ, ಯಾವಾಗ ಹಾಳಾಗ್ತಾನೆ, ನಾವು ಮತ್ತೆ ಅವನ ಮೊದಲ ರೀತಿ ಯಾವತ್ತು ನೋಡಿದ್ದೇವೆ ಅಂತ ಬಯಸ್ತಾರೆ. ಇದು ಸೈಕಾಲಜಿಕಲಿ ಅದು ಎಲ್ಲರಲ್ಲೂ ಇರತಕ್ಕಂಥದ್ದು ಸರ್. ಎಲ್ಲರಲ್ಲೂ ಇರಲ್ಲ. ಆಗ ಎಲ್ಲರಲ್ಲಿ ಇದ್ಬಿಟ್ರೆ ಪ್ರಪಂಚ ಹಿಂಗ್ಯಾಕಾಗುತ್ತೆ? ಅಂದರೆ ಒಂದು ಕೇವಲ ಪರ್ಸೆಂಟೇಜ್ ನಾರ್ಮಲ್ ಮೈಂಡ್ಸೆಟ್ನವ್ರಿಗೆ ಮಾತ್ರ ಅದಿರುತ್ತೆ. ಓಕೆ, ಯಾರಲ್ಲಿ ನಾನು ಬೆಳಿಬೇಕು, ಸಕ್ಸಸ್ ಆಗಬೇಕು ಅಂತ ಇದ್ದಂಥ ಮೈಂಡ್ಸೆಟ್ಟು ಅವ್ರು ಬೇರೆ ಇರ್ತಾರೆ. ಅವರು ಅಸೂಯೆ ಪಡೋದಿಲ್ಲ, ಅಸೂಯೆ ಜಲಸೆಂದು ಇರೋದೇ ಇಲ್ಲ, ಅಪ್ರಿಷಿಯೇಷನ್ ಇರುತ್ತೆ. ಅವ್ರಿಗೆ ಜಲಸ್ ಇರಲ್ಲ, ಅಸೂಯೆ ಇಲ್ಲ, ಹೇಟ್ರೇಟ್ ಇರಲ್ಲ. ಅವರು ಲವ್ ಮಾಡ್ತಾರೆ. ಅವನು ಸಕ್ಸಸ್ ಆದ್ರೆ ಅವನು ಸ್ವಲ್ಪ ಗರ್ವದಿಂದ ಹೇಳ್ಕೊತಾರೆ, ನಮ್ಮವನು ಮೊದಲು ಹೆಂಗಿದ್ದ, ಈಗ ಅವನು ಹೆಂಗಿದ್ದಾನೆ ಅಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿದ್ದಾನೆ ಲೈಫ್ ಅಲ್ಲಿ, ಗ್ರೇಟ್. ಇವನು ಸಕ್ಸಸ್ ಆಗ್ತಾನೆ ಒಂದಲ್ಲ ಒಂದಿನ. ಬೈಕೊಂಡು ಅರಸ್ಕೊಂಡು ಅವರು ಜಲಸೆನ ಹೇಳ್ಕೊಂಡು ಹೊಟ್ಟೆ ಕಿಚ್ಚು ಅವೆಲ್ಲ ಹೇಳ್ಕೊಂಡು ಅಲ್ಲೇ ಇರ್ತಾರೆ. ಎಲ್ಲೂ ಒಂದು ಇಂಚು ಕೂಡ ಮುಂದೆ ಹೋಗಲ್ಲ ಅವರು. ಇನ್ನೂ ವಾಪಸ್ ಹೋಗ್ತಾರೆ ಅವರು. ಅಂದರೆ ಈ ಒಂದು ಮನಸ್ಥಿತಿಗೆ ಕಾರಣ ಅವರಿಗೆ ಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಅನ್ಬೋದು ಆ್ಯಕ್ಚುಲಿ. ಇಲ್ಲ, ಹ್ಯೂಮನ್ ಸೈಕಾಲಜಿ ಇರೋದೇ ಹಂಗೆ. ಸಕ್ಸಸ್ ರೇಟ್ ಎಷ್ಟು? 2%. %. ಸೊ ಆವ್ರೇಜ್ ರೇಟ್ ಎಷ್ಟು?
98%. ಮತ್ತು 98% ಇರೋದು ಹಂಗೆ, ಅವ್ರು ಇರಬೇಕಂಗ. ಹಾಗಿದ್ರೆ ಈ ಥರ ಅಲ್ಲಲ್ಲ, ಅದಿದ್ರೇ ಹಾಗೆ, ಅದು ಇರೋದೇ ಹಾಗೆ ಪ್ರಕೃತಿ. ಅದು ಕಾರಣ ಅದು ಇರೋ ಪ್ರಕೃತಿ ಆಗಿರೋದ್ರಿಂದ ನನ್ನ ಟೈಮ್ ವೇಸ್ಟ್ ಆಗಲಾರ್ದಂಗೆ ನನ್ನ ಜೀವನ ನಾನು ನೋಡ್ಕೋಬೇಕು ಅಂತಂದರೆ ನನಗೆ ಯಾವ ಸಂಬಂಧಗಳನ್ನು ಇಟ್ಕೋಬೋದು, ಯಾವ ಸಂಬಂಧಗಳನ್ನು ಕಟ್ ಮಾಡ್ಬೋದು ಅನ್ನೋದು ಬೇಕು ನನಗೆ. ಆ ಕ್ಲಾರಿಟಿ ನನ್ನ ಹತ್ರ ಇರಬೇಕು. ಇಲ್ಲ ಅಂದರೆ ನಾನು ಡಿಸಪಾಯಿಂಟ್ ಆಗ್ತೀನಿ. ನಾನು ಬೇಕು ಅಂತ, ಈಗ ಫಾರ್ ಎಕ್ಸಾಂಪಲ್ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ನೀನು ಬೇಕು ಅಂತ ನಿನಕ್ಕಿಂತ ನಿಮ್ಗೆ ಯಾವ ಹಳೆ ಸಂಬಂಧಗಳು ಇದ್ರು ಅಂತ ಅಂದ್ಕೊಳ್ಳಿ, ಪಾಪ ಪೂರ್ತಿ ಒಂದು ಮಟ್ಟ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ, ಅವರ ಒಂದು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ನಿನ್ನ ಬೇಕು ಅಂತ ಅವರು ಡಿಗ್ರೇಡ್ ಮಾಡ್ತಾರೆ. ಬಂದಿದ್ದ ನಾನು ಮಾತಾಡಿಸಲ್ಲ. ಸೊ ನೀನು ನಿಜವಾದ ಒಂದು ಪ್ರೇಮಪೂರ್ವಕವಾಗಿ ಹೋಗಿ ಅಲ್ಲಿ ನಿನ್ನ ನೀನು ಡಿಗ್ರೇಡ್ ಮಾಡಿಕೊಂಡು ನಿನ್ನ ನೀನು ಒಂಥರ ಡಿಸಪಾಯಿಂಟ್ ಆಗಿ ಬರೋದು ಏನು ನಿಂತ್ಕೊಂಡಿದೆ ನಿನಗೆ? ಅದಕ್ಕೆ ಎಲ್ಲಿ ನನಗೆ ಸಂಬಂಧಪಟ್ಟವ್ರು ಇರ್ತಾರೆ ಅವರಿಂದ ನಾವು ದೂರ ಇರೋದು ಒಳ್ಳೆಯದು. ಅಂದರೆ ಯಾವ ಥರ? ಅದೇ ರಿಲೇಷನ್ಸ್ ಅಂತ ಏನು ಕರಿತೀವಿ, ಆ ರಿಲೇಷನ್ಸಿಂದ ದೂರ ಇದ್ಬಿಟ್ಟು ಹೊಸ ರಿಲೇಷನ್ಸ್ನ ಬಿಲ್ಡ್ ಮಾಡ್ಕೋ. ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಕಂಪ್ಯಾರಿಸನ್ಸ್ ಇರಲ್ಲ, ಏನೂ ಇರಲ್ಲ ಅಲ್ಲಿ. ಹೌದಾ? ಏನೂ ಇರಲ್ಲ. ನಾವು ರಿಲೇಷನ್ಸ್ ಅಂತ ವಿತೌಟ್ ಎಕ್ಸ್ಪೆಕ್ಟೇಷನ್ಸು, ವಿತೌಟ್ ಕಂಪ್ಯಾರಿಸನ್ಸ್ ಇದ್ದಂಥ ರಿಲೇಷನ್ಸ್ನ ಮತ್ತೆ ಬಿಲ್ಡ್ ಮಾಡ್ಕೋ ನಿನಗೆ ಬೇಕು ಅಂತ ಅಂದ್ಕೊಂಡ್ರೆ. ಭಯ ಏನು ಗೊತ್ತಾ, ಇವಾಗ ಎಲ್ಲರಿಗೂ ನಾನು ಅವರ ಫಂಕ್ಷನ್ಸ್ಗೆ ಹೋಗದೇ ಇದ್ದರೆ, ಅವ್ರು ನನ್ನ ಫಂಕ್ಷನ್ಸ್ಗೆ ಬರದೇ ಇದ್ದರೆ ನಾಳೆ ಜನ ಕಮ್ಮಿ ಆಗಿಬಿಟ್ರೆ ಉಳಿದವ್ರು ಏನು ಅಂದ್ಕೊಳ್ತಾರೆ ಅಂತ. ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅನ್ನೋದು ಲೈಫೆಲ್ಲ ನಮಗೆ ಹೆಚ್ಚು ಹೋಲ್ ಲೈಫ್ ಆ್ಯಕ್ಚುಲಿ ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅಂತದೇ ಲೈಫ್ ಆಯಿತು. ನಾಳೆ ನಮ್ಮ ಮನೆಯಲ್ಲಿ ನೀನು ನಿನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಏನು ಗ್ಯಾರಂಟಿ? ಮಗಳು ಯಾರನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಲಪ್ಪ, ಇಷ್ಟು ದಿನ ಫಂಕ್ಷನ್ಸ್ಗೆ ಹೋಗಿದ್ದಲ್ಲ ಹೋಗ್ಬಿಡ್ತಲ್ಲ. ಅದಕ್ಕೆ ಸಿಟ್ಟು, ಕೋಪ ತಂದೆ ತಾಯಿಗಳಿಗೆ ಕೆಲವೊಂದು ಟೈಮ್ ಆ್ಯಕ್ಚುಲಿ ನಾನು ಹೇಳಿದ್ದು ಕೇಳಲಿಲ್ಲ, ನಿನ್ನ ಮದುವೆ ಹಾಗೆ ಮಾಡಬೇಕು ಅಂದ್ಕೊಂಡಿದ್ದೆ, ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಹಿಂಸೆ ಕೊಡೋದು, ಅವರಿಂದ ದೂರ ಇಡೋದು, ಅದೆಲ್ಲ ತುಂಬ ಆಗ್ತಾಯಿದೆ ಆ್ಯಕ್ಚುಲಿ. ಅಲ್ಲ, ಅದು ಬೇರೆ ಟಾಪಿಕ್ಕು. ನಾನು ಹೇಳ್ತಾ ಇರೋದು ಸಂಬಂಧಗಳು. ನೀನು ನಿನ್ನ ಮಕ್ಕಳ ಮದುವೆಗೋಸ್ಕರ ಎಲ್ಲರೂ ಬರ್ತಾರೆ ಅಂತ ಉದ್ದೇಶ ಇಟ್ಕೊಂಡು ನೀನು ಅಷ್ಟೆಲ್ಲ ಫಂಕ್ಷನ್ಸ್ಗೆ ಅಟೆಂಡ್ ಆಗಿರ್ತೀಯ. ನಿನ್ನ ಮನೆಯಲ್ಲಿ ನಿನ್ನ ಮಗಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದುಬಿಟ್ಲು, ಫಂಕ್ಷನೇ ಇಲ್ಲ, ಅವಾಗೇನು ಮಾಡ್ತೀಯ? ಅಷ್ಟು ದಿನ 20 ವರ್ಷ ನೀನು ಎಲ್ಲರೂ ಅಟೆಂಡ್ ಮಾಡ್ತಂತ ಫಂಕ್ಷನ್ ಆಯಿತು. ಅರ್ಥ ಆಯ್ತಾ? ಅಂದರೆ ನೀನು ಯಾವುದೇ ಒಂದು ಫಂಕ್ಷನ್ಸ್ಗೆ ಹೋದಾಗ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿನಗೆ. ಅವ್ರು ಬರ್ತಾರಂತೋ, ಇಲ್ಲ ನಿನ್ನ ಗುರುತಿಸ್ಬೇಕಂತೋ, ಇಲ್ಲ ನಿನ್ನ ಎಕ್ಸಿಬಿಷನ್ ತೋರಿಸ್ಬೇಕಂತೋ, ಸಮ್ ಎಕ್ಸ್ಪೆಕ್ಟೇಷನ್ಸ್ ಆರ್ ದೇರ್ ಇನ್ ಯುವರ್ ಮೈಂಡ್. ನೀನು ಹೋಲ್ ಹಾರ್ಟೆಡ್ಲಿ ಎಲ್ಲಿ ಹೋಗ್ತೀಯ? ನೀನು ಯಾರ ಒಂದು ಫಂಕ್ಷನ್ಗೆ ಹೋಲ್ ಹಾರ್ಟೆಡಾಗಿ ಹೋಗಿದೆಯಾ? ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಎಲ್ಲಿ ನಿನಗೆ ರಿಲೇಷನ್ಸ್ ಇರೋದಿಲ್ಲೋ, ಎಲ್ಲಿ ನಿನಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲೋ, ಎಲ್ಲಿ ನಿನಗೆ ಕಂಪ್ಯಾರಿಸನ್ಸ್ ಇರೋದಿಲ್ಲೋ, ಅಲ್ಲಿ ನೀನು ಹೋದಾಗ ನೀನು ಒಳ್ಳೆ ಎಂಜಾಯ್ ಮಾಡಿ ಬಂದಿರ್ತೀಯ ಒಂದು ಫಂಕ್ಷನ್ಗೆ. ಹೋಗ್ಬೇಕಾದ್ರೂ ಪೀಸ್ಫುಲ್ ಆಗಿರುತ್ತೆ, ಬರಬೇಕಾದ್ರೂ ಏನೂ ಇರಲ್ಲ ಮನಸ್ಸಲ್ಲಿ, ಆರಾಮಾಗಿ ಹೋಗ್ತೀಯ, ಎಂಜಾಯ್ ಮಾಡ್ತೀಯ, ಬರ್ತೀಯ, ದಟ್ಸ್ ಇಟ್. ಮತ್ತು ಅವ್ರು ಬರಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡಲ್ಲ, ಏನೂ ಇಲ್ಲ. ಸೊ ಅದಕ್ಕಾಗಿ ರಿಲೇಷನ್ಶಿಪ್ಸ್ ಯಾಕೆ ಟಾಕ್ಸಿಕ್ ಆಗ್ತಾ ಇದ್ದಾವೆ ಅಂತಂದರೆ, ನಮ್ಮ ಮನಸ್ಸು ಹೆಂಗಿದೆ, ಅವರ ಮನಸ್ಸು ಹೆಂಗಿದೆ, ಇದನ್ನು ಎಷ್ಟು ಹೊತ್ತಿಗೆ ನಾವು ಮುಂದುವರಿಸ್ಬೋದು, ಯಾವುದು ಕಟ್ ಮಾಡ್ಬೋದು. ಸೊ ಈ ಒಂದು ಕಾಮನ್ ಸೆನ್ಸ್ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನಮ್ಮ ಸಂಬಂಧಗಳನ್ನು ನಾವು ನಿಭಾಯಿಸೋದು ಗೊತ್ತಾಗುತ್ತೆ ಅಂತ ಹೇಳ್ತೀರಾ? ಮೇಂಟೈನ್ ಮೇಂಟೈನ್ ಮಾಡೋದು. ಹೌದು, ಹೌದಾ? ಮೇಂಟೈನ್ ಮಾಡೋದು ಯಾಕೆ ಅಂತ ಕೇಳ್ತೀನಿ ನಾನು. ಮೇಂಟೈನ್ ಮಾಡೋದ್ರಿಂದ ಮೇಂಟೆನೆನ್ಸ್ ಇರಲ್ಲ, ನೋ ಮೇಂಟೆನೆನ್ಸ್. ಇ ವಿ ವೆಹಿಕಲ್ಸ್ ಇದ್ದಂಗೆ, ಇ ವಿ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇದಾವಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಅದು ಮೇಂಟೆನೆನ್ಸೇ ಇಲ್ಲ, ಅದಕ್ಕೆ ಫ್ರೀ ಮೇಂಟೆನೆನ್ಸ್. ಅದರಂಗೆ ಫ್ರೀ ಮೇಂಟೆನೆನ್ಸ್ ರಿಲೇಷನ್ಶಿಪ್. ಆ ಥರ ನಿನ್ನ ಒಂದು ಫ್ರೀ ಮೇಂಟೆನೆನ್ಸ್ ಇರಬೇಕು ಅಂತಂದರೆ ನೀನು ಇ ವಿ ಆಗಬೇಕು. ನನಗೆ ನಾನೇ ಚಾರ್ಜ್ ಮಾಡ್ಕೋಬೇಕು ಆ್ಯಕ್ಚುಲಿ. ಅಲ್ಲ, ನಿನಗೆ ಎಷ್ಟು ಬೇಕು, ಎಷ್ಟು ನಿನಗೆ ಬೇಕು ಅನ್ನೋದು ಫಸ್ಟ್ ಗೊತ್ತಾದರೆ ಅಷ್ಟೇ ಇಟ್ಕೊತೀಯ. ಅಂದರೆ ಇಲ್ಲಿ ನಮಗೆ ಸ್ಪಿರಿಚುವಾಲಿಟಿ ಅನ್ನೋದು ತುಂಬ ಒಂದು ಅವಶ್ಯಕತೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ
ಕ್ಲಾರಿಟಿ ಬರಬೇಕು ನಮ್ಮ ಜೀವನದಲ್ಲಿ. ಸ್ಪಿರಿಚುವಲ್ ನಾವು ಎಷ್ಟೋ ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಪಿರಿಚುವಲ್ ಆಗಿ ಒಬ್ಬ ಮನುಷ್ಯ ತನ್ನೊಳಗೆ ತಾನು ಹೋಗ್ತಾ ಇದ್ದಾನೆ, ತನ್ನ ಬಗ್ಗೆ ತಿಳ್ಕೊತಾ ಇದ್ದಾನೆ ಅಂತ ಅಂದಾಗ ನ್ಯಾಚುರಲ್ ಆಗಿರ್ತಾನೆ ಅಂಥೇಳಿ ಅಂತ ಇದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ಆ ಸ್ಪಿರಿಚುಯಾಲಿಟಿ ನಮ್ಮಲ್ಲಿದ್ದರೆ ಈ ಸಂಬಂಧಗಳ ಬಗ್ಗೆ ನಮಗೆ ಅರಿವು ಮೂಡುತ್ತಾ ಅಂತ. ಇಲ್ಲ, ಸ್ಪಿರಿಚುವಾಲಿಟಿಗೂ ಸಂಬಂಧಗಳಿಗೂ ಸಂಬಂಧ ಇಲ್ಲ. ಈ ಸಂಬಂಧಗಳು ಕಾಮನ್ ಸೆನ್ಸ್ ಅಷ್ಟೇ. ಸೊ ನಿನಗೆ ಈ ಸ್ಪಿರಿಚುವಾಲಿಟಿಯಲ್ಲಿ ನೀನು ಹೋಗಬೇಕು ಅಂತಂದರೆ ಫಸ್ಟು ನೀನು ಕಾಮ್ನೆಸ್ ಆಗಿರಬೇಕು. ಕಾಮ್ನೆಸ್ಸಿಗೆ ಬರಬೇಕು ಮನುಷ್ಯ. ಅಂದರೆ ಪ್ರಶಾಂತ ಒಂದು ಸ್ಥಿತಿ ಬರಬೇಕು. ಪ್ರಶಾಂತವಾದ ಸ್ಥಿತಿ ಯಾವ ಬರ್ತೀಯ ನೀನು? ನಿನ್ನಲ್ಲಿ ಟೈಮ್ ಇರಬೇಕು. ಹೌದು. ಸೊ ಈ ಸಂಬಂಧಗಳು ಬೆಳೆಸ್ತಾ ಹೋದಂತೆ ಟೈಮ್ ಕಿಲ್ ಆಗ್ತಾ ಹೋಗ್ತದೆ. ಈ ವಾರದಲ್ಲಿ ಈ ಒಂದು ಫಂಕ್ಷನ್ ಇರುತ್ತೆ, ಇನ್ನೊಂದು ವಾರದಲ್ಲಿ ಇನ್ನೊಂದು ಫಂಕ್ಷನ್ ಇರುತ್ತೆ, ಅಲ್ಲಿ ಹೋಗ್ತೀಯ, ಇಲ್ಲಿ ಬರ್ತೀಯ, ಇಲ್ಲಿಗೆ ಹೋಗ್ತೀಯ, ಅಲ್ಲಿಗೆ ಹೋಗ್ತೀಯ, ಎಲ್ಲ ಕಡೆ ಹೋಗ್ತೀಯ, ಎಲ್ಲ ಕಡೆ ಅಡ್ಡಾಡ್ತೀಯ. ರಾಜಕೀಯದವ್ರೆಲ್ಲ ಮಾಡ್ತಾರಲ್ಲ ಆ ಥರ ಓಟಿಗಾಗಿ. ಆ ಥರ ನೀನು ಯಾರು ಅಂತ ನೀನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿನಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಟೈಮ್ ಕಿಲ್ ನಿನಗೆ ಆಗ್ತಾನೇ ಇರ್ತದೆ. ಸೊ ಪ್ರಶಾಂತತೆ ಎಲ್ಲಿರ್ತದೆ ಮಗ? ಹೌದು. ಹೌದಾ? ಆಮೇಲೆ ಸಂಬಂಧಗಳನ್ನು ನಾವು ಕ್ವಶನ್ ಮಾಡಬೇಕು ನಾವು. ಓಕೆ, ಆದಿಶಂಕರಾಚಾರ್ಯರು ಷಟ್ಪದಿ ಒಳಗೆ ಹೇಳ್ತಾರೆ. ಓಕೆ, ಸಂಬಂಧಗಳು ಅಂದರೆ ಏನಪ್ಪ, ಎಲ್ಲಿಂದ ಹುಟ್ಕೊಂಡ್ವಿ? ಸೊ ನಮ್ಮ ಎಲ್ಲ ಸಂಬಂಧಗಳು ದೈಹಿಕವಾದ ಸಂಬಂಧಗಳು, ಕೆಲವು ಮಾನಸಿಕವಾದ ಸಂಬಂಧಗಳು, ಕೆಲವು ಆತ್ಮ ಸಂಬಂಧಗಳು. ಓಕೆ, ನಾವು ಜಾಸ್ತಿ ಬೆಲೆ ಕೊಡೋದು ದೈಹಿಕವಾದ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಕೊಡ್ತೀವಿ. ಮಾನಸಿಕವಾದ ಸಂಬಂಧಗಳು ಅಂದರೆ ಥಾಟ್ಸ್ ಮುಖಾಂತರ ಸಂಬಂಧ ಇಟ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಆಥರ್ ಒಂದು ಒಳ್ಳೆ ಪುಸ್ತಕ ಓದಿದೆ ನಾನು, ಆಥರ್ ಜೊತೆ ನನಗೆ ಒಂದು ಥಾಟ್ ಮುಖಾಂತರ ಕನೆಕ್ಟ್ ಆಗುತ್ತೆ, ಅದು ಮಾನಸಿಕವಾದ ಸಂಬಂಧ. ಒಂದು ಒಳ್ಳೆ ಹಾಡು ಕೇಳ್ತೇನೆ ನಾನು, ಹಾಡು ಬರೆದಂಥ ವ್ಯಕ್ತಿ, ಆ ಒಂದು ಮ್ಯೂಸಿಕ್ನ ಸಂಯೋಜನೆ ಮಾಡಿರ್ತಕ್ಕಂಥ ವ್ಯಕ್ತಿ, ಹಾಡಿರ್ತಕ್ಕಂಥ ವ್ಯಕ್ತಿ ಜೊತೆ ನಿನ್ನ ಒಂದು ಥಾಟ್ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಮಾನಸಿಕವಾಗಿರ್ತಕ್ಕಂಥ ಸಂಬಂಧ. ಒಬ್ಬ ಆಥರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಒಂದು ಒಳ್ಳೆ ಆರ್ಟ್ ನೋಡಿದಾಗಿರ್ಬೋದು, ಅಥವಾ ಒಂದು ಯಾವುದೇ ಒಂದು ದೇವಸ್ಥಾನಗಳು, ಒಂದು ಶಿಲ್ಪಕಲೆ ಆ ಥರ ನೋಡಿರೋದಾಗಿರ್ಬೋದು. ಸೊ ಅವೆಲ್ಲವೂ ಮಾನಸಿಕವಾದ ಸಂಬಂಧಗಳನ್ನು ಬೆಳೆಸ್ತೀಯ ನಾನು. ಹೌದು. ಓಕೆ, ಎಷ್ಟೆಷ್ಟು ಸೂಕ್ಷ್ಮ ಆದಷ್ಟು ಆ ಸಂಬಂಧಗಳಿಗೆ ಏನಂತಾರೆ, ಯಾವುದು ಹೆಚ್ಚು ಸೂಕ್ಷ್ಮನೋ ಅದು ದೊಡ್ಡದದು. ಓಕೆ, ಸೂಕ್ಷ್ಮದಲ್ಲಿ ಸೂಕ್ಷ್ಮ ಅನ್ನೋದು ಹ್ಯೂಸ್ ಅದು. ಓಕೆ, ಸೊ ನೀನು ಮಾನಸಿಕ ಸಂಬಂಧ, ದೈಹಿಕವಾದ ಸಂಬಂಧಕ್ಕಿಂತ ಮಾನಸಿಕವಾದ ಸಂಬಂಧ ಸೂಕ್ಷ್ಮ ಆದ್ದರಿಂದ ಆ ಸಂಬಂಧ ಜಾಸ್ತಿ ಗಟ್ಟಿಗೊಳ್ಳುತ್ತೆ. ಸೊ ಈ ಮಾನಸಿಕವಾದ ಸಂಬಂಧಕ್ಕಿಂತ ಆತ್ಮ ಅಂದರೆ ನೀವು ಕೇಳಿದೆ ನೀನು ಯಾವುದು ಸ್ಪಿರಿಚುವಲ್ ಅಂತ, ಆ ಸಂಬಂಧ ಇನ್ನೂ ಗಟ್ಟಿಗೊಳ್ಳುತ್ತೆ. ಓಕೆ, ದೈಹಿಕವಾದ ಸಂಬಂಧ ಅದು ಅಶಾಶ್ವತವಾಗಿರ್ತಕ್ಕಂಥ ಸಂಬಂಧ. ಅದು ಕೇವಲ ಒಂದು ಎಕ್ಸಿಬಿಷನ್ಗೆ, ಕೇವಲ ಯಾರೋ ಏನೋ ಅಂದ್ಕೊಳ್ತಾರೆ, ಸಟನ್ ಪೀರಿಯಡು, ಆ ಥರವಾಗಿರ್ತಕ್ಕಂಥ ಒಂದು ಅಶಾಶ್ವತವಾಗಿರ್ತಕ್ಕಂಥ ಸಂಬಂಧಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ, ಹೆಚ್ಚು ಸಮಯ ಕೊಡ್ತೀವಿ, ಹೆಚ್ಚು ದುಡ್ಡು ಖರ್ಚು ಮಾಡ್ಕೊಳ್ತೀವಿ. ಎಲ್ಲವೂ ಕೂಡ ಯಾವುದು ಅಶಾಶ್ವತವೋ ಅಲ್ಲಿ ನಾವು ಹೆಚ್ಚು ಸಮಯ, ಟೈಮು, ದುಡ್ಡು ಏನದೆಲ್ಲ ಖರ್ಚು ಮಾಡೋದು ಅಲ್ಲೇ ಮಾಡ್ತೀವಿ ನಾವು. ಹೌದು. ಸೊ ಅದರಲ್ಲಿ ನಾವು ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು, ಕಾಮನ್ ಸೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ನಾವು ಎಷ್ಟು ಬೇಕು ಎಷ್ಟು ಇಲ್ಲ, ಯಾವುದಕ್ಕೆ ಹೋಗಬೇಕು ಯಾವುದಕ್ಕಿಲ್ಲ, ಯಾವುದನ್ನು ಕಟ್ ಮಾಡಬೇಕು ಯಾವುದನ್ನು ಬೆಳೆಸ್ಕೋಬೇಕು, ನಮಗೆಲ್ಲಿ ಗೊತ್ತಾಗಬೇಕು. ನಮಗೆ ಅದು ಗೊತ್ತಾಗದೇ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ. ಅದು ಗೊತ್ತಾದರೆ ಸಂತೋಷ ಸಿಗುತ್ತೆ. ಅದು ಗೊತ್ತಾದರೆ ಟಾಕ್ಸಿಕ್ ನೆಕ್ಸ್ಟ್ ಅಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಇವಾಗ ಸಂಬಂಧಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದಾಗ, ಸಂಬಂಧ ಅಂತ ಬಂದಾಗ ನಾನು ಯಾವ ರೀತಿ ಇರಬೇಕು, ಮತ್ತು ನಾನು ಎಲ್ಲಿ ಎಷ್ಟು ಇನ್ವಾಲ್ವ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ಕ್ಲಾರಿಟಿ ನಮ್ಮಲ್ಲಿ ಇತ್ತು ಅಂತ ಅಂದಾಗ ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪು ಅಥವಾ ಡಿಸ್ಟರ್ಬ್ಡ್ ರಿಲೇಷನ್ಶಿಪ್ಸ್ ಅಂತ ಏನಿತ್ತು ಅದರಿಂದ ಈಸಿಯಾಗಿ ಹೊರಗಡೆ ಬರ್ಬೋದು ಅಂತ ಹೇಳಿ ಅಂತ ಇದ್ದೀರಾ ಆ್ಯಕ್ಚುಲಿ? ಎಸ್. ಸೊ ನಾನು ಆವಾಗೇನಾಗುತ್ತೆ, ಆ ಟೈಮ್ ನನಗೆ ಸಿಕ್ಕಾಗ ನಾನು ಮಾನಸಿಕವಾದ ಸಂಬಂಧಗಳನ್ನು ಜೊತೆ ಹುಡುಕೊಂಡು ಹೋಗ್ತೀನಿ, ಅಲ್ಲಿ ಬೆಳೆಸ್ಕೊಳ್ತೀನಿ ನಾನು. ಓಕೆ, ಅವಾಗೇನಾಗುತ್ತೆ, ನನ್ನ ಮನಸ್ಸಿನ ಜೊತೆ ಸಂಬಂಧವನ್ನು ಬೆಳೆಸ್ತೆ, ನಾನು ಖುಷಿ ಸ್ಟಾರ್ಟ್ ಆಗುತ್ತೆ, ಎಕ್ಸ್ಪ್ಲೋರ್ ಆಗುತ್ತೆ ಲೈಫ್. ಹೌದು. ಓಕೆ, ಅವಾಗ ಲೈಕ್ ಮೈಂಡೆಡ್ ಪೀಪಲ್ನ ನಾನು ರಿಲೇಷನ್ಶಿಪ್ ಬೆಳೆಸ್ಕೊತೀನಿ ನಾನು.
ಇವಾಗ ಲೈಕ್ ಮೈಂಡೆಡ್ ಪೀಪಲ್ ಅಂತ ಕರಿತೀವಿ ನೋಡಿ, ಅವ್ರ ಜೊತೆ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಆ ರಿಲೇಷನ್ಶಿಪ್ಪಲ್ಲಿ ನಿನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸು ಇರಲ್ಲ, ನಿನಗೆ ಒಂದು ಈ ಕಂಪ್ಯಾರಿಸನ್ಸು ಇರಲ್ಲ. ಅಂದರೆ ಇಷ್ಟೊತ್ತು ನಾವು ಲೋ ಲೆವೆಲಲ್ಲಿ ಅಂತ ಅನ್ಬೋದೇನೋ ನಾನು ಅಂದ್ಕೊಂಡಿರೋದು. ಇವಾಗ ಯಾವುದೇ ಒಂದು ಫಂಕ್ಷನಿಗೆ ಹೋದಾಗ ಬೇಡದೇ ಇದ್ರೂ ನಾನು ಹೋಗುವಂಥದ್ದು, ಅಥವಾ ನನಗೆ ಅದೇ ಹೇಳಿದ್ರಲ್ಲ ಗಿಫ್ಟ್ ಕೊಡೋದು, ರಿಟರ್ನ್ ಗಿಫ್ಟು. ಸೊ ಅವ್ರನ್ನ ನಾವು ಕರೀತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರಿಬೇಕು ಅಂತ ಅಂದ್ಕೊಂಡು ಆ ಒಂದು ಡಿಸ್ಟರ್ಬ್ಡ್ ಥಾಟ್ ಇಟ್ಕೊಂಡಿರ್ತಕ್ಕಂಥ ಒಂದು ಸಂಬಂಧಗಳು ಒಂದು. ಅದಾದಮೇಲೆ ಕೆಲವೊಂದು ಅದಕ್ಕಿಂತ ಅಪ್ಪರ್ ಲೆವೆಲಲ್ಲಿ ಇರ್ತಕ್ಕಂಥ ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ರಿ. ಯಾವುದೇ ಒಂದು ಮ್ಯೂಸಿಕ್ ಕಲಿಯೋದಾಯಿತು, ಅಥವಾ ಒಂದು ಬುಕ್ಸ್ ಮಾನಸಿಕ ಸಂಬಂಧಗಳು, ಬುಕ್ಸ್ ಓದೋದಾಯಿತು, ನನ್ನ ಗುರುಗಳ ಜೊತೆಗೆ ಇರ್ತಕ್ಕಂಥ ಒಂದು ಸಂಬಂಧ. ಸೊ ಆ ಸಂಬಂಧ ಆ ಲೆವೆಲೇ ಬೇರೆ ಅಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ ಸಂಬಂಧಗಳು ಅಂತ ನಾವು ಇವತ್ತಿನ ದಿವಸ ನೋಡೋಕ್ಕಾಗ್ತಾ ಇಲ್ಲ. ನೀವೇನು ಸಂತೋಷ ಅಂತ ಕೇಳಿದ್ರಿ, ಸಂಬಂಧಗಳಿಂದ ಟಾಕ್ಸಿಕಾ ಅಥವಾ ಹ್ಯಾಪಿನೆಸ್ ಅಂತ ಕೇಳಿದ್ರಿ, ಡಿಸ್ಟರ್ಬ್ ಅಂತ ಕೇಳಿದ್ರಿ. ದೈಹಿಕವಾದ ಸಂಬಂಧಗಳಿಂದ ಡಿಸ್ಟರ್ಬ್ನೆಸ್ ಇರುತ್ತೆ, ಟಾಕ್ಸಿಸಿಟಿ ಬರುತ್ತೆ. ಅದರಿಂದ ಈ ಮಾನಸಿಕವಾದ ಸಂಬಂಧಗಳಿಂದ ಸಂತೋಷ ಸಿಗುತ್ತೆ. ಈಗ ನಿಮಗೆ ಒಂದು ಸಂಗೀತ ಇಷ್ಟ ಅಂತಂದರೆ, ಸೊ ಒಂದು ಹಾಡು ಕೇಳೋದ್ರಿಂದ ಎಷ್ಟು ಖುಷಿ ಆಗುತ್ತೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಹೌದಾ? ಫೇವ್ರೇಟ್ ಸಾಂಗ್ ಕೇಳಿದಾಗ ಯಾವುದೇ, ಸೊ ಆ ರೀತಿಯಾಗಿರ್ತಕ್ಕಂಥ. ಸೊ ಆಗ ನಿನ್ನ ಆ ಸಂಗೀತ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲ ನಿನ್ನ ಸಂಬಂಧಿಗಳೇ ಆಗ್ತಾರೆ. ಅದೇ ಹಾಡು ಬರೆದವರಾಗಿರ್ಬೋದು, ಸಂಗೀತ ಸಂಯೋಜನೆ ಹಾಡಿರೋದಾಗಿರ್ಬೋದು, ಸೊ ಅವರೆಲ್ಲ ಸಂಬಂಧಿಗಳಾಗ್ತಾರೆ. ಒಂದು ಪುಸ್ತಕ ಓದ್ತೀಯ, ಆ ಪುಸ್ತಕದ ಒಂದು ತಿರುಳು ನಿನಗೆ ಅರ್ಥ ಆದರೆ ಆ ಆಥರ್ ನಿನಗೆ ಸಂಬಂಧಕ್ಕೆ ಆಗ್ತಾನೆ. ಯಾರೋ ಒಂದು ಒಳ್ಳೆ ಸ್ಪೀಚ್ ಮಾಡ್ತಾರೆ, ಆ ಸ್ಪೀಚ್ ಕೇಳ್ತೀಯ, ಅವನ ರಿಲೇಷನ್ ಆಗ್ತಾನೆ ನಿನಗೆ, ಮತ್ತೆ ಕೇಳಬೇಕಂತ ಅನಿಸುತ್ತೆ. ಸೊ ಇದು ಮಾನಸಿಕ ಸಂಬಂಧ. ಇವು ಸಂಬಂಧಗಳಲ್ಲಿ ಎಷ್ಟು ವಿಧ ಇರ್ಬೋದು? ಒಂದು ಮಾನಸಿಕ, ಒಂದು ದೈಹಿಕ, ಆಮೇಲೆ ಎರಡೇ ಸಂಬಂಧಗಳು, ಒಂದು ದೈಹಿಕ ಸಂಬಂಧ, ಒಂದು ಮಾನಸಿಕವಾದ ಸಂಬಂಧ. ನಿನ್ನ ರಕ್ತ ಸಂಬಂಧ, ಆ ರಕ್ತ ಸಂಬಂಧಕ್ಕೆ ಇನ್ನೊಂದು ರಕ್ತ ಸಂಬಂಧ, ಇದಕ್ಕೂ ಇನ್ನೊಂದು ರಕ್ತ ಸಂಬಂಧ, ಎಷ್ಟು ರಕ್ತಗಳಿದಾವೋ ಅವೆಲ್ಲ ಸಂಬಂಧಗಳು ದೈಹಿಕವಾಗಿರ್ತಕ್ಕಂಥ ಸಂಬಂಧಗಳು. ಅಂದರೆ ಇದನ್ನ ಪ್ರಾಪಂಚಿಕವಾಗಿರ್ತಕ್ಕಂಥ ಸಂಬಂಧ ಅಲ್ಲಲ್ಲ, ನಿನ್ನ 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 ದೈಹಿಕವಾಗಿರ್ತಕ್ಕಂಥ ಸಂಬಂಧಗಳೇ. ಪ್ರಾಪಂಚಿಕ ಸಂಬಂಧಗಳು ಮತ್ತು ಬೇರೆ. ಓಕೆ, ಸೊ ಸಮಾಜದ ಸಂಬಂಧ ಇರುತ್ತೆ ನಂದು. ಆ ಸಮಾಜದಲ್ಲಿ ನಿನಗೆ ದೈಹಿಕ ಇರಲ್ಲ, ಮಾನಸಿಕ ಇರಲ್ಲ, ಅಲ್ಲಿ ಕೇವಲ ನಿನ್ನ ಕೇರಿಂಗ್ ಇರುತ್ತೆ. ಬಿಕಾಸ್ ನೀನು ಸಮಾಜದಿಂದ ಪಡಿತೀಯ. ಇವತ್ತು ನಾವು ಏನೇ ಅನುಭವಿಸ್ತಾ ಇದ್ದರೂ ಅದು ನಮಗೆ ಸಮಾಜ ಕೊಟ್ಟಿರೋದು. ಹೌದು, ಹೌದಾ? ಸಮಾಜ ಇಲ್ಲದೆ ನಾವಿಲ್ಲ. ಈಗ ನಾವು ಕಾಡಲ್ಲಿದ್ದಾಗ ಇವೆಲ್ಲ ಅನುಭವಿಸೋಕ್ಕಾಗಲ್ಲ ನಮಗೆ. ಸೊ ನಾವು ಸಮಾಜದಲ್ಲಿದ್ದೀವಿ, ಪ್ರತಿಯೊಂದು ಒಬ್ಬೊಬ್ಬರದ್ದು ಒಂದೊಂದು ಕೊಡುಗೆ ಇದೆ ನಮಗೆ. ಹೌದು, ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ, ಇದು ಯಾರೋ ಯಾವುದೋ ಒಬ್ಬ ರೈತ ಹೊಲದಲ್ಲಿ ಹತ್ತಿ ಬೆಳೆದಿರೋದು, ಹತ್ತಿಯಿಂದ ದಾರ ತೆಗೆದಿರೋದು, ದಾರದಿಂದ ಮಿಲ್ಲಲ್ಲಿ ಬಟ್ಟೆ ಆಗಿರೋದು, ಬಟ್ಟೆಯಿಂದ ಯಾರೋ ಹೊಲ್ದಿರೋದು, ಯಾರೋ ಶಾಪಲ್ಲಿ ಇಟ್ಟು ಮಾರಿರೋದು, ಯಾರೋ ತಂದಿರೋದು, ಯಾರೋ ಕೊಟ್ಟಿರೋದು. ಆಮೇಲೆ ಇದನ್ನು ಹಾಕ್ಕೊಂಡ್ಮೇಲೂ ಕೂಡ ಯಾರೋ ಇದನ್ನು ವಾಶ್ ಮಾಡಿರೋದು, ಯಾರೋ ಇದನ್ನು ಐರನ್ ಮಾಡಿರೋದು. ಸೊ ಸೊ ದೀಸ್ ಆರ್ ಆಲ್, ಇವೆಲ್ಲವೂ ಕೂಡ ಸಮಾಜದ ಕೊಡುಗೆಗಳು ನನಗೆ. ಸೊ ಸಮಾಜದ ಸಂಬಂಧ ಇದೆ ನನಗೆ. ಅರ್ಥ ಆಯ್ತಾ? ಸೊ ಈ ಸಂಬಂಧ ಬೇರೆ. ಇಲ್ಲಿ ಕೊಳ್ಳುವ ವ್ಯವಹಾರ ಇಲ್ಲ. ಬರೀ ಈ ಸಮಾಜದ ಸಂಬಂಧ ಏನಪ್ಪ ಅಂತಂದರೆ, ನಾನು ಸಮಾಜದಿಂದ ಪಡಿತಾ ಇದ್ದೇನೆ, ಆದ ಕಾರಣ ಸಮಾಜಕ್ಕೆ ನಾನು ಕೊಡಬೇಕು. ಹೌದು. ಸೊ ಈ ಸಮಾಜದ ಸಂಬಂಧ ಬೇರೆ, ಮಾನಸಿಕ ಸಂಬಂಧ ಬೇರೆ, ಸಾಮಾಜಿಕ ಸಂಬಂಧ ಬೇರೆ, ಪ್ರಾಕೃತಿಕ ಸಂಬಂಧ ಬೇರೆ. ನೇಚರ್ ಜೊತೆ ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ, ನೇಚರ್ ಕೊಡ್ತಾ ಇದೆ. ಊಟ ಮಾಡ್ತಾ ಇದ್ದೀನಿ, ನೇಚರ್ ಕೊಡ್ತಾ ಇದೆ. ಎಲ್ಲವೂ ನೇಚರ್ ಗಿಫ್ಟು. ಸೂರ್ಯ ಬೆಳಗ್ತಾ ಇದ್ದಾನೆ, ಸೂರ್ಯ ಇಲ್ಲ ಅಂದ್ರೆ ನಾನಿಲ್ಲ. ಸೊ ಆದ ಕಾರಣ ನೇಚರಿಗೆ ನನ್ನ ಜೊತೆ ಸಂಬಂಧ ಇದೆ. ಸೊ ನಾನು ನೇಚರಿಗೆ ಸರ್ವ್ ಮಾಡಲೇಬೇಕು. ಹೌದು. ನೋಡಿ, ಎಲ್ಲಿ ನಾನು ಸರ್ವ್ ಮಾಡಬೇಕು, ಎಲ್ಲಿ ನಾನು ಸರ್ವ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ನಾನು ಕಟ್ ಮಾಡಬೇಕು, ಎಲ್ಲಿ ಸಂಬಂಧವನ್ನು ಬೆಳೆಸಬೇಕು. ಮಾನಸಿಕವಾದ ಸಂಬಂಧವನ್ನು ಬೆಳೆಸಬೇಕು, ಯಾಕಂದರೆ ಸಂತೋಷವಾಗಿರೋದಕ್ಕೋಸ್ಕರ. ದಟ್ ಈಸ್ ಮೈ ಪರ್ಸ್ನಲ್. ಸಾಮಾಜಿಕವಾಗಿರ್ತಕ್ಕಂಥ ಸಂಬಂಧವನ್ನು ನಾನು ಉಳಿಸ್ಕೋಬೇಕು, ಯಾಕೆಂದರೆ ನಾನು ಅಲ್ಲಿ ಸಮಾಜದಿಂದ ಪಡ್ಕೊಂಡಿದ್ದೀನಿ, ಆದ ಕಾರಣ. ಹೌದು. ಸೊ ಪ್ರಾಕೃತಿಕವಾಗಿದ್ದ ಸಂಬಂಧವನ್ನು ನಾನು ಹೆಚ್ಚಿಸ್ಕೊಳ್ಬೇಕು, ಯಾಕೆಂದರೆ ನನ್ನ ಪ್ರಕೃತಿನೇ ಆದ ಕಾರಣ. ನಾನೇ ಪ್ರಕೃತಿ ಆದ ಕಾರಣ. ಸೊ ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ನಾವು ಈ ಮೂರನ್ನು ವಿಸ್ಮರಿಸಿ ಕೇವಲ
ಸಂಬಂಧವಿಲ್ಲದೆ ಇರತಕ್ಕಂಥ ಸಂಬಂಧಕ್ಕೆ, ದೈಹಿಕವಾಗಿದ್ದ ಸಂಬಂಧ ಅದು ಕೂಡ ಟಾಕ್ಸಿಕ್ಕು. ಆ ಥರ ಸಂಬಂಧಗಳಿಗೆ ನಾವು 100ಕ್ಕೆ 98% ಅದಕ್ಕೆ ಕೊಡ್ತೀವಿ. ಅದಕ್ಕೆ ಫೋಕಸ್ ಎಲ್ಲ ಮಾಡ್ತೀವಿ. ಕೇವಲ 2% ಕೂಡ ಇಲ್ಲಿ ಕೊಡಲ್ಲ. ಯಾಕೆ? ದುಡ್ಡು ಕೊಟ್ಟರೆ ನನಗೆ ಬಂದಿರುತ್ತೆ ಅಂತೀವಿ. ದುಡ್ಡು ಅನ್ನೋದು ದಟ್ ಇಸ್ ಎಕ್ಸ್ಚೇಂಜ್. ಓಕೆ, ಬಾರ್ಟರ್ ಸಿಸ್ಟಮ್ ಇದ್ದಾಗ ಇದು ದುಡ್ಡು ಇರಲಿಲ್ಲ. ದುಡ್ಡು ಅನ್ನೋದು ಎಕ್ಸ್ಚೇಂಜ್ ಅಷ್ಟೇ. ಸಮಾಜ ನನಗಿದು ಕೊಟ್ಟಿರೋದು, ಅದನ್ನು ನಾನು ದುಡ್ಡಿಗೆ ಅಳತೆ ಮಾಡೋಕ್ಕಾಗಲ್ಲ ನನಗೆ. ಯಾವುದನ್ನು ನಾನು ಒಬೀಡಿಯೆಂಟಾಗಿ ಸ್ವೀಕಾರ ಮಾಡಬೇಕು ಅಲ್ಲಿ ಅಹಂಕಾರ ತೋರಿಸ್ತೀನಿ, ಯಾವುದನ್ನು ನಾನು ಕಟ್ ಮಾಡಬೇಕು ಅಲ್ಲಿ ಒಬೀಡಿಯೆಂಟ್ ಆಗಿರೋಕ್ಕೆ ಹೋಗ್ತೀನಿ. ಅಂದರೆ ಇವತ್ತಿನ ದಿವಸ ನಾವು ಸಂಬಂಧಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಷ್ಟೊಂದಿದೆ ಆ್ಯಕ್ಚುಲಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಅದಕ್ಕೆ ಸಮಯನ ನಾವು ಮೀಸಲಿಡ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಇದೆ. ಯಾಕಂದರೆ ಸಮಯ ಇಲ್ಲ, ಓಡ್ತಾ ಇದ್ದಾರೆ ಎಲ್ಲರೂ. ಸಮಯ ಇಲ್ಲ, ಓಡ್ತಾ ಇದ್ದೀವಿ, ಟಯರ್ಡ್ ಆಗ್ತಾ ಇದ್ದೀವಿ. ರಾತ್ರಿ 10-11 ಗಂಟೆ ಊಟ ಮಾಡ್ತೀವಿ. 10-11 ಊಟ ಮಾಡಿಬಿಟ್ಟು ಮತ್ತೆ ನಾವು ಮತ್ತೆ ರಾತ್ರಿ ನಿದ್ದೆ ಬರಲ್ಲ. 2 ಗಂಟೆ 3 ಗಂಟೆವರೆಗೂ ಕೂಡ ಫೋನ್ ನೋಡಬೇಕು, OTTಯಲ್ಲಿ ಇರಬೇಕು, ಇನ್ನೊಂದು ನೋಡಬೇಕು, ಅದು ನೋಡಬೇಕು. ಸೊ ಇಂಡಿವಿಜುವಲ್ ಆಗ್ತಾ ಇದ್ದೀವಿ. ಇಂಡಿವಿಜುವಲ್ ಆದಾಗಲೂ ಕೂಡ ನಾವು 24 ಗಂಟೆ ಎಂಗೇಜ್ ಆಗಿರ್ತೀವಿ. ಯಾವಾಗೋ ಮಲಗ್ತೀವಿ, ಯಾವಾಗೋ ಎದ್ದೇಳ್ತೀವಿ. ಎದ್ದ ತಕ್ಷಣ ಆಫೀಸ್ಗೆ ಓಡಬೇಕು. ಫಾರ್ ಎಕ್ಸಾಂಪಲ್, ನೀನು 5 ಗಂಟೆಗೆ ಎದ್ದೆ, ನೀನು ಬೇಕಾದಷ್ಟು ಸಮಯ ಇರುತ್ತೆ ನನಗೆ. ಬಟ್ 5 ಗಂಟೆಗೆ ಎದ್ದೇಳ್ಬೇಕಂದ್ರೆ ಎಷ್ಟು ಗಂಟೆ ಮಲಗಬೇಕು ನೀನು? 10 ಗಂಟೆಗೆಲ್ಲ ಮಲಗಬೇಕು ನೀನು. 10 ಗಂಟೆ ಮಲಗಬೇಕಂದ್ರೆ ಎಷ್ಟು ಗಂಟೆ ಊಟ ಮಾಡಬೇಕು? 2 ತಾಸು ಮುಂದೆ 8 ಗಂಟೆ ಊಟ ಮಾಡಬೇಕು. 8 ಗಂಟೆ ಊಟ ಮಾಡಬೇಕಂದ್ರೆ ಮನೆಗೆ ಎಷ್ಟು ಗಂಟೆ ಬರಬೇಕು? ಅಟ್ಲೀಸ್ಟ್ 7:15 ಬರಬೇಕು. 7:15 ಬರಬೇಕಂದ್ರೆ ಆಫೀಸ್ಗೆ ಎಷ್ಟು ಗಂಟೆ ಬಿಡಬೇಕು? ಆಫೀಸಲ್ಲಿದ್ದಂಥ ವರ್ಕ್ನ ಟಾರ್ಗೆಟ್ ಎಷ್ಟು ಗಂಟೆ ಮುಗಿಸ್ಬೇಕು? ಎಲ್ಲವನ್ನು ಕೂಡ ನಾವು ಏನು ಮಾಡ್ತೀವಿ, ಒಂದು ಮಾಡೋಕ್ಕೂ ಇನ್ನೊಂದು ಮಾಡ್ತೀವಿ. ಅದು ಚೈನ್ ರಿಯಾಕ್ಷನ್ ಆಗಿ ಅದು ಆಫೀಸಿನಲ್ಲಿ ನಾವು ಒಂದು ಕೆಲಸ ನಾವು ಒಪ್ಕೊಂಡ್ರೆ ಆ ಕೆಲಸವನ್ನು ನಾವು ಇಷ್ಟು ದಿನದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ನಾವೇನು ಮಾಡ್ತೀವಿ, ನಮಗೆ ಹೈಕ್ ಆಗಬೇಕು ಸ್ಯಾಲ್ರಿ, ಅಥವಾ ಪ್ರಮೋಷನ್ಸ್ ಆಗಬೇಕು, ಹೈಕ್ ಆಗಬೇಕು, ಫಾರಿನ್ ಟ್ರಿಪ್ ಮಾಡಬೇಕು, ಈ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಅದಕ್ಕಾಗಿ ಬಾಸ್ನ ಮೆಚ್ಚಿಸ್ಬೇಕು, ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕು, ನನ್ನ ಕೆಲಸಕ್ಕಿಂತ ಎಕ್ಸ್ಟ್ರಾ ಮಾಡಬೇಕಿನ್ನು. ಸೊ ಎಕ್ಸ್ಪೆಕ್ಟೇಷನ್ಸು. ನನಗೆ ಬೇಡಪ್ಪ, ಇನ್ಕ್ರಿಮೆಂಟ್ ಬೇಡ, ಹೈಕ್ ಬೇಡ, ಇನ್ನೊಂದು ಬೇಡ, ಏನೂ ಬೇಡ ನನಗೆ. ಆ್ಯಸ್ ಇಟ್ ಈಸ್ ನನಗೆ ಹಿಂಗೆ ಇರ್ತೀನಿ ನಾನು. ಕರೆಕ್ಟಾಗಿ 7 ಗಂಟೆಗೆಲ್ಲ ಮನೆಗೆ ಬರ್ತೀನಿ ನಾನು. ಬಟ್ ಹಾಗಿರೋಕ್ಕಾಗೋದಿಲ್ಲಲ್ಲ. ಅದೇ ನಾವು ನಮ್ಮ ಒಂದು ಲೈಫ್ನ ನಾವು ಡಿಕ್ಟೇಟ್ ಮಾಡಬೇಕು. ಅರ್ಥ ಆಯ್ತಾ? ಲೈಫ್ನ ನಾವು ಡಿಕ್ಟೇಟ್ ಮಾಡಬೇಕು. ನಿನಗೆ ಏನು ಬೇಕು ಅನ್ನೋದು ನಾವು ಡಿಕ್ಟೇಟ್ ಮಾಡಬೇಕು. ನಾವು ಅದನ್ನು ಡಿಕ್ಟೇಟ್ ಮಾಡದೆ ನೀವು ಕಂಪ್ಯಾರಿಸನ್ ಮಾಡ್ತಾಯಿದ್ದೀವಿ. ಅವನು ಹೋಗ್ತಾ ಇದ್ದಾನೆ, ಅವನು ಫಾರಿನ್ ಟ್ರಿಪ್ ಹೋಗಿದ್ದ ಮನೆ, ನೆಕ್ಸ್ಟ್ ನಾನು ಇನ್ನೊಂದು ಕಡೆ ಹೋಗ್ಬೇಕು ಫಾರಿನ್ ಟ್ರಿಪ್. ಸೊ ಅವನೆಷ್ಟು 10 ಲಕ್ಷ ರೂಪಾಯಿ ಕಾರ್ ತಂದಿದ್ದಾನೆ, ನಾನು 20 ಲಕ್ಷ ರೂಪಾಯಿ ಕಾರ್ ತಂದು ನಿಲ್ಲಿಸ್ಬೇಕು ಮನೆ. ಅವನದೆಷ್ಟು 3 ಬೆಡ್ರೂಮ್ಸು, ನಂದು 5 ಬೆಡ್ರೂಮ್ಸ್ ಮನೆ ಬೇಕು ನನಗೆ. ನೀನು ಮಾಡು, ವಿತೌಟ್ ಪ್ರೆಷರ್ ಮಾಡೋದನ್ನು. ಅಂದರೆ ಎಂಜಾಯ್ ಮಾಡ್ಕೋತಾ ಮಾಡಬೇಕು. ಎಂಜಾಯ್ ಅಂತಲ್ಲ, ಅದಕ್ಕೆ ಟಾರ್ಗೆಟ್ ಬೇಡ. ಓಕೆ, ಡೋಂಟ್ ಪುಟ್ ಯುವರ್ ಟಾರ್ಗೆಟ್ ಇನ್ ಇಸ್. ನಿನಗೆ ಅದು ಟಾರ್ಗೆಟ್ ಬೇಡ. ಫಾರ್ ಎಕ್ಸಾಂಪಲ್, ಈಗ ಮನೆ ಕಟ್ಟಬೇಕು, 2 ವರ್ಷದಾಗ ಕಟ್ಟಬೇಕು ಅಂತಲ್ಲ, 10 ವರ್ಷದಾಗ ಕಟ್ಟು. ಕಾರ್ ತೊಗೋಬೇಕು, ನಾಳೆನೇ ತೊಗೋಬೇಕಂತಲ್ಲ, 4 ವರ್ಷ ಬಿಟ್ಟು ತೊಗೋ. ಸೊ ನಿನಗೆ ಯಾವಾಗ ಟಾರ್ಗೆಟು ಗೋಲ್ಸು ಇವಿಲ್ಲ ಅಂತಂದಾಗ ನಿನ್ನ ಲೈಫ್ ಭಾಳ ಈಸಿ ಆಗಿಬಿಡುತ್ತೆ. ಹೌದು. ಒಂದು ಟಾರ್ಗೆಟು ಗೋಲ್ ಬಂತು, ಪ್ರೆಷರ್ ಆಗುತ್ತೆ. ಪ್ರೆಷರ್ ಆದಾಗ ಮೈಂಡು ಡಿಸ್ಟರ್ಬ್ ಆಗುತ್ತೆ. ಸೊ ಮೈಂಡ್ ಬಿಸಿ ಆಗುತ್ತೆ. ಅವಾಗ ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನಿಸುತ್ತೆ. ಅದು ನೋಡಲಿ, ಇದು ನೋಡಲಿ, ಅವನಿಗೆ ಫೋನ್ ಮಾಡು, ಇದು ಮಾಡು, ಈ ಥರ ಡಿಸ್ಟರ್ಬ್ ಆಗುತ್ತೆ. ರಾತ್ರಿ ಯಾವಾಗೂ 1 ಗಂಟೆಗೋ 2 ಗಂಟೆಗೆ ಮಲಗ್ತೀಯ, ಯಾವಾಗೋ ನಿದ್ದೆ ಇಲ್ಲ. ಬೆಳಗ್ಗೆ ಯಾವಾಗ ಎದ್ದೇಳ್ತೀಯ, ಕಣ್ಣು ಕೆಂಪಗಾಗಿರುತ್ತೆ. 8 ಗಂಟೆಗೆ ಎದ್ದೇಳ್ತೀಯ. ಎದ್ದ ತಕ್ಷಣ ಏನೋ ತಿಂತೀಯೋ, ಏನೋ ಮಾಡ್ತೀಯೋ, ಮತ್ತೆ ಓಡ್ತೀಯ, ಮತ್ತೆ ಆಫೀಸಲ್ಲಿ ಓಡ್ತೀಯ, ಆಫೀಸಿಂದ ಮನೆಗೆ ಓಡ್ತೀಯ, ಮನೆಯಿಂದ ಇಲ್ಲಿಗೆ ಹೋಗ್ತೀಯ. ಬರೀ ಓಡೋದೇ ಆಯ್ತಾಗಲಿ, ನಿನ್ನ ಬಗ್ಗೆ ನೀನು ಯಾವತ್ತು ನೀನು ತಿಳ್ಕೊಳ್ಳೋದು? ಹೌದು. ಸೊ ನಿನ್ನ ಬಗ್ಗೆ ನೀನು ತಿಳ್ಕೊಂಡಿಲ್ಲ ಅಂತಂದಾಗ ಇನ್ನು ಸಂಬಂಧಗಳ ಬಗ್ಗೆ ಏನು ತಿಳ್ಕೊಳ್ತೀಯ? ಯಾರ ಬಗ್ಗೆ ಏನು ತಿಳ್ಕೊಳ್ತೀಯ? ಎಲ್ಲಿ ನಿನ್ನ ಟೈಮ್ ಸ್ಪೆಂಡ್ ಮಾಡ್ತೀಯ, ಎಲ್ಲಿ ಮಾಡಬಾರ್ದು, ಯಾವುದು ಟಾಕ್ಸಿಕ್ಕು, ಯಾವುದು ಇಂಟಾಕ್ಸಿಕ್ಕು? ಸೊ ಹಾಗಾಗಿ ಇದು ಒಂದು ಟೀಚಿಂಗ್ಸ್ ಅನ್ನೋದಕ್ಕಿಂತ ಇದು ಲರ್ನಬಿಲಿಟಿ ಯಾರಿಗಿರುತ್ತೋ ಅದನ್ನು ತಿಳ್ಕೋತಾ ಹೋದಂಗೆ ಅವನು ಲೈಫಲ್ಲಿ ಪ್ರೋಗ್ರೆಸ್ ಆಗ್ತಾನೆ ಇರ್ತಾನೆ ಅಂತ ಅನ್ಬೋದು ಆ್ಯಕ್ಚುಲಿ. ಸೊ ಇವಾಗ
ಸಂಬಂಧಗಳ ಬಗ್ಗೆನೇ ಎಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ರಿ ನೀವು ಆ್ಯಕ್ಚುಲಿ. ಟಾಕ್ಸಿಕ್ ಆಗಿರ್ತಕ್ಕಂಥ ರಿಲೇಷನ್ಶಿಪ್ ಇವತ್ತಿನ ದಿವಸ ಯಾವ ಥರ ಟರ್ನ್ ಆಗ್ತಾ ಇದೆ, ಈವನ್ ಟೀನೇಜರ್ಲಿ ಕೂಡ, ಸೊ ಮ್ಯಾರಿಡ್ ಆಗಿರ್ತಕ್ಕಂಥ ಕಪಲ್ಸ್ಗಳಲ್ಲಿ ಕೂಡ. ಸೊ ಹಾಗಾಗಿ ಈ ಒಂದು ಮ್ಯಾರಿಡ್ ಆಗಿರ್ತಕ್ಕಂಥ ಕಪಲ್ಸ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇಲ್ಲದಂಥ ಜೀವನ ಯಾರು ನಡೆಸ್ತಾರೆ ಅವನು ಮಾತ್ರ ಹ್ಯಾಪಿಯೆಸ್ಟ್ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ. ಮ್ಯಾರೇಜ್ ಕಪಲ್ಸಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ಸು, ನೀನು ಲಿವಿಂಗ್ ಟುಗೆದರ್ ಇದ್ದಲ್ಲೂ ಎಕ್ಸ್ಪೆಕ್ಟೇಷನ್ಸು, ಲವ್ ಮಾಡಲ್ಲೂ ಎಕ್ಸ್ಪೆಕ್ಟೇಷನ್ಸು, ಎಲ್ಲದರಲ್ಲೂ ಎಕ್ಸ್ಪೆಕ್ಟೇಷನ್ಸ್, ಕಂಪ್ಯಾರಿಸನ್ಸ್. ಈ ಕಂಪ್ಯಾರಿಸನ್ ಎಕ್ಸ್ಪೆಕ್ಟೇಷನ್ಸ್ನ ತೆಗೆದುಬಿಟ್ರೆ ದೇರ್ ಈಸ್ ನೋ ಒಪಿನಿಯನ್. ಈಗ ಒಬ್ಬ ಪರ್ಸನ್ಗೆ ಅದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರ್ಬೋದು, ಅಪೋಸಿಟ್ ಪರ್ಸನ್ಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಬೇಕಾಗಿಲ್ಲ. ಅಪೋಸಿಟ್ ಪರ್ಸನ್ಗೆ ಏನು ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ. ಇವಾಗ ಇಬ್ಬರು ಕಪಲ್ಸ್, ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬನಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೂ ಆ ಇಬ್ಬರು ಕಪಲ್ಸ್ ಆರಾಮಾಗಿ ಜೀವನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಿನಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ನಿಮ್ಮ ಮಿಸ್ಸಸ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ಸ್ ಇದಾವಾದ ಕಾರಣ ನಿಮ್ಮನ್ನು ಬೈದ್ಲು ಅಂತ ಅಂದ್ಕೊಳ್ಳಿ. ಓಕೆ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದರೆ ನಿಮಗೆ ಬೈಗಳು, ಅವಳು ಏನು ಬೈದರೂ ನಿಮಗೆ ನೀವು ತೊಗೊಳಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಅವಳು ಬೈದ್ರೂ ಆಕ್ಸೆಪ್ಟ್ ಮಾಡ್ತೀರಾ, ಏನು ಮಾಡಿದ್ರು ಇದು ಮಾಡ್ತೀರಾ, ಅದ್ರ ಬಗ್ಗೆ ಏಕೆಂದರೆ ರಿಪ್ಲೈ ಇಲ್ಲ ಅಲ್ಲಿ, ರಿಯಾಕ್ಷನ್ ಇಲ್ಲ ಅಲ್ಲಿ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲ ಆದ ಕಾರಣ ಅವಳನ್ನ ಅವಳ ರೀತಿಯಾಗಿ ಸ್ವೀಕಾರ ಮಾಡ್ತೀರಾ. ಅವಳಿಗೆ ಬೈಯೋದೇ ಅವಳ ಗುಣಪ್ಪ. ಓಕೆ, ಬೈಯೋದೇ ಅವಳ ಗುಣ, ಏನು ಮಾಡೋಕ್ಕಾಗಲ್ಲ. ಇವಾಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿ, ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಲಿಲ್ಲ ಅಂತ ಅಂದಾಗ ಅಲ್ಲಿ ಅವ್ರಿಗೆ ಟ್ರಸ್ಟು. ಗಿಲಿಲಿ ಅವರು ಒಳ್ಳೆ ಸ್ಪೀಚ್ ಮಾಡ್ತಾಯಿದ್ರಂತೆ, ಶಿಷ್ಯರನ್ನ ಕೂಡಿಸ್ಕೊಂಡು ಎಲ್ಲ ಸ್ಪೀಚ್ ಮಾಡ್ತಾ ಇದ್ದಾಗ ಅವರ ಮಿಸ್ಸಸ್ಸು ಬಂದು ಬಂದು ಬೈತಾ ಇದ್ಲಂತೆ. ಮಾಡೋದು ಕೆಲಸ ಮಾಡು ಅಂತಂದರೆ 24 ಗಂಟೆ ಅವ್ರನ್ನ ಕೂಡಿಸ್ಕೊಂಡು ಏನೋ ಸ್ಪೀಚ್ ಮಾಡ್ತೀಯ ಹಂಗೆ ಹಿಂಗೆ ಅಂತ. ಇವ್ರು ಮಾಮೂಲಾಗಿ ಸ್ಪೀಚ್ ಮಾಡ್ತಾಯಿದ್ರಂತೆ, ಮತ್ತೆ ಬೈಯೋಳು, ಮತ್ತೆ ಸ್ಪೀಚ್ ಮಾಡೋದು ಹಿಂಗೆ ನಡೀತಾ ಇತ್ತು. ಕೊನೆಗೆ ಅವಳು ಈ ಪಾತ್ರೆ ತೊಳೆದಿರ್ತಾರಲ್ಲ ನೀರು, ಆ ನೀರನ್ನ ಬಕೆಟ್ ತಂದು ತಲೆ ಮೇಲೆ ಸುರಿತಾ ಇದ್ಲಂತೆ. ಸುಮ್ಮನೆ ಕೂತಾ ಇದ್ದ ಇಲ್ಲಿ. ಶಿಷ್ಯರು ಕೇಳ್ತಾ ಇದ್ರಂತೆ, ಏನು ಸಾರ್, ಪಾತ್ರೆ ತೊಳೆದ ನೀರು ತಂದು ತಲೆ ಮೇಲೆ ಸುರಿದ್ರೂ ಕೂಡ ನೀವೇನು ಮಾತಾಡ್ತಾ ಇಲ್ಲ ಅಂತ. ಏನಿಲ್ಲ ಕಣಪ್ಪ, ಇಷ್ಟೊತ್ತಿನವರೆಗೂ ಗುಡುಗಿತು, ಇವು ಮಳೆ ಬಂತು ಅಂತ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತಂದರೆ ಅವ್ರು ಏನೇ ಮಾಡಲಿ, ಓಕೆ, ಅವ್ರು ಹಂಗಿರೋದೇ ಹಂಗೆ. ನಾವೇನು ಅಂದ್ಕೊಳ್ತೀವಿ ಅಂದರೆ ಇಬ್ಬರು ಸಮಾನಾಂತರವಾಗಿ ಮನಸ್ತತ್ವ ಇರಬೇಕು ಅಂತ. ಬೇಕಾಗಿಲ್ಲ. ನಿನ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಒಪಿನಿಯನ್ಸ್ ಇಲ್ಲ, ಸೊ ಕಂಪ್ಯಾರಿಸನ್ಸ್ ಇಲ್ಲ ಅಂತಂದರೆ ಆ ಕಡೆಯವ್ರನ್ನ ಏನಿದ್ರು ಅದೇ ರೀತಿಯಾಗಿ ಸ್ವೀಕಾರ ಮಾಡಿದ್ರೆ ದಟ್ಸ್ ಇಟ್, ಮುಗೀತು. ಅಂದರೆ ಆ ಥರ ಗುಣ ಬರಬೇಕು ಅಂತ ಹೇಳಿದರೆ ತುಂಬ ಕಷ್ಟ. ಯಾಕಂದರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಡೈವರ್ಸ್ಗಳಾಗ್ತಾ ಇದ್ದಾವೆ, ಎಷ್ಟೋ ಕ್ಲಾಶಸ್ ಆಗ್ತಾ ಇದೆ. ಈ ಗುಣಗಳು ಅಳವಡಿಸ್ಕೊಳ್ಳೋದು ತುಂಬ ಸುಲಭ. ಅದನ್ನ ಕಷ್ಟ ಅಂತ ಹೇಳಿ ನಾವು ಅನ್ಕೊತಾ ಇದ್ದೀವಿ. ಈ ಗುಣಗಳು ಅಳವಡಿಸ್ಕೊಳ್ಳೋದು ತುಂಬ ಸುಲಭ, ಪ್ರಾಪಂಚಿಕವಾದ ರೀತಿಯಲ್ಲಿ ಬದುಕೋದು ತುಂಬ ಕಷ್ಟ. ಅರ್ಥ ಆಯ್ತಾ? ಈಗ ಕಂಪ್ಯಾರಿಸನ್ ಮೈಂಡ್ ಸೆಟ್ ಇಟ್ಕೊಂಡು ಬದುಕೋದು ಎಷ್ಟು ಕಷ್ಟ, ಅದನ್ನು ಫುಲ್ಫಿಲ್ ಮಾಡ್ತಾ ಹೋಗ್ಬೇಕಲ್ಲ ನಾವು. ಪಕ್ಕದವನು ಕಾರ್ ತಗೊಂಡ, ನಾನಂತ ಕಾರ್ ತೊಗೋಬೇಕು, ಕಂಪ್ಯಾರಿಸನ್ ಎಷ್ಟು ಕಷ್ಟ, ಅದು ಎಷ್ಟು ಬರ್ಡನ್ಸ್ನ ಕ್ಯಾರಿ ಮಾಡ್ತೀವಿ ನಾವು. ಆದರೆ ಇಲ್ಲಿ ಒಂದು ಅದೇ ಇಲ್ದಂಗೆ ಇದ್ಬಿಡೋದು ಎಷ್ಟು ಈಸಿ ಅದು. ಅಂದರೆ ಪ್ರಕೃತಿಯೊಂದಿಗೆ ಬದುಕೋದು ಬಹಳ ಸುಲಭ, ಪ್ರಪಂಚದೊಂದಿಗೆ ಬದುಕೋದು ಬಹಳ ಕಷ್ಟ. ನಾವು ಕಷ್ಟವನ್ನು ಸುಲಭ ಅಂತ ಅಂದ್ಕೊಂಡಿದ್ವಿ, ಸುಲಭನ ಕಷ್ಟ ಅಂತ ಅಂದ್ಕೊಂಡಿದ್ವಿ. ಈಗ ಕಂಪ್ಯಾರಿಸನ್ ಇಲ್ದಂಗೆ ಬದುಕೋದು ತುಂಬ ಸುಲಭ, ಅದಕ್ಕೆ ನಿನ್ನ ಮನಸ್ಥಿತಿ ಬೇಕಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಇಲ್ದಂಗೆ ಬದುಕೋದು ತುಂಬ ಸುಲಭ, ಅದು ನಿನ್ನ ಮನಸ್ಥಿತಿ ಬೇಕಷ್ಟೇ. ಒಪಿನಿಯನ್ ಇಲ್ದಂಗೆ ಬದುಕೋದು ತುಂಬ ಸುಲಭ. ಯಾವುದೇ ಒಂದು ವ್ಯಕ್ತಿಯ ಮೇಲೆ ಆಗಿರ್ಬೋದು, ಒಂದು ಸಮೂಹದ ಮೇಲೆ ಆಗಿರ್ಬೋದು, ಒಂದು ಮತ ಮೇಲೆ ಆಗಿರ್ಬೋದು, ಜಾತಿ ಮೇಲೆ ಆಗಿರ್ಬೋದು, ದೇಶದ ಮೇಲೆ ಆಗಿರ್ಬೋದು, ದೆರ್ ಈಸ್ ನೋ ಒಪಿನಿಯನ್. ಆಗ ಬದುಕೋದು ತುಂಬ ಸುಲಭ. ಒಪಿನಿಯನ್ ಕೊಡ್ತಾ ಬರೋದು ಭಾಳ ಕಷ್ಟ. ಯಾವುದು ಸುಲಭನೋ ನಾವು ಅದನ್ನು ಕಷ್ಟ ಅಂತ ಅಂದ್ಕೊಂಡಿದ್ದೀವಿ. ಸಂಬಂಧಿಕರ ಮೇಲೆ ನಾವು ಇಟ್ಕೊಂಡಿರ್ತಕ್ಕಂಥ ಕಂಪ್ಯಾರಿಸನ್ಸು, ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ಬಿಡೋದು ಭಾಳ ಸುಲಭ.
ಬಟ್ ಬಿಡಲ್ಲ, ಯಾಕೆಂದರೆ ಅವ್ರೇನು ಅಂದ್ಕೊಳ್ತಾರೆ ಅಂತ. ಪ್ರಪಂಚ ಏನು ಅಂದ್ಕೊಳ್ಳುತ್ತೆ, ಅವ್ರೇನು ಅಂದ್ಕೊಳ್ತಾರೆ, ಪ್ರಪಂಚ ಏನು ಅಂದ್ಕೊಳ್ಳುತ್ತೆ, ಇನ್ನೊಬ್ರೇನು ಅಂದ್ಕೊಳ್ತಾರೆ ಅಂತ ನೀನು ಅಂದುಕೊಂಡು ನೀನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ನೀನು ನೋವು ಪಡ್ತೀಯ. ನಾನು ಯಾವುದು ಸುಲಭನೋ ನಾವು ಅದನ್ನು ಕಷ್ಟ ಅಂತ ಅಂದ್ಕೊಂಡಿದ್ದೆ ದೊಡ್ಡ ಕಷ್ಟ. ನನಗೆ ಈ ಸೀಕ್ರೆಟ್ ಅರ್ಥ ಆದಮೇಲೆ ಬದುಕೋದು ಭಾಳ ಖುಷಿ ಆಯಿತು, ಭಾಳ ಈಸಿ ಆಯಿತು. ಅಂದರೆ ಇವಾಗ ನಾವು ಕಪಲ್ಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ, ಎಕ್ಸ್ಪೆಕ್ಟೇಷನ್ ಅಂತ, ಅದನ್ನು ಅಲ್ಲಿಗೆ ಬರ್ತೀನಿ ಮತ್ತೆ ನಾನು. ವೈಫಿಗೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಅನ್ನೋದಿರುತ್ತೆ, ಅಥವಾ ಒಂದು ಒಳ್ಳೆ ಕಾರ್ ತೊಗೋಬೇಕು ಅನ್ನೋದಿರುತ್ತೆ. ಆವಾಗ ಹಸ್ಬೆಂಡು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಹಾಗೆ ಅವಳು ಏನು ಹೇಳಿದ್ರು ಹೇಳ್ತಾ ಇರ್ತಾಳೆ ಅಂತ ಅಂದ್ಕೊಂಡು ಹಾಗೇ ಇರಬೇಕಾ, ಅಥವಾ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಅವ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಟ್ಟು ಅದನ್ನು ಮುಂದುವರಿಸ್ಬೇಕಾ ಅನ್ನೋದೊಂದು ಕ್ವಶನ್ ಬರುತ್ತೆ ಅಲ್ಲಿ. ಸೊ ಯಾಕಂತ ಹೇಳಿದ್ರೆ ಶಿ ಈಸ್ ಪಾರ್ಟ್ ಆಫ್ ಲೈಫ್ ಅಂತ ಅಂದಾಗ ಅಲ್ಲಿ ಕೆಲವೊಂದೆಲ್ಲ ಕ್ಲಾಶಸ್ ಇರುತ್ತೆ. ಯಾರು ಪಾರ್ಟ್ ಅಲ್ಲ ಹರೀಶ್, ನಿನ್ನ ಪಾರ್ಟ್ ನೀನೇ, ಅವಳು ಪಾರ್ಟ್ ಅವಳೇ. ಓಕೆ, ಯಾಕಂದ್ರೆ ಇದು ಪಾರ್ಟ್ ಅಲ್ಲ, ಮ್ಯಾರೇಜ್ ಲೈಫ್ ಅಂತ. ಅದೇ ಇದು ಸಮಾಜ ನಮ್ಮನ್ನು ಹಂಗೆ ಮಾಡಿದೆ. ಓಕೆ, ಅವಳು ನಿನ್ನ ಅರ್ಧಾಂಗಿ ತುಂಬಾಂಗಿ ಅಂತ ಏನೋ ಮಾಡಿಬಿಟ್ಟಿದೆ. ಅದರ ಏನೂ ಇಲ್ಲ. ಅವಳಿಗೆ ಮನೆ ಕಟ್ಟಬೇಕಂತಿದ್ರೆ ಅವಳು ಕಟ್ಕೊಳ್ಳಿ, ಅವಳಿಗೆ ಕಾರ್ ತೊಗೋಬೇಕಂದ್ರೆ ತೊಗೊಳ್ಳಿ. ಬಟ್ ನಾನು ಸಪೋರ್ಟಿವ್ ಆಗಿ ಇರಬೇಕಲ್ಲ ಆ್ಯಕ್ಚುಲಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದು ಅದೇ, ಅವಳಿಗೆ ಸಪೋರ್ಟ್ ಮಾಡು. ನೀನು ಅವಳಿನ್ನ ಇವಾಗ ರಾತ್ರಿ 10 ಗಂಟೆವರೆಗೆ ದುಡಿಲಿ, ಸಪೋರ್ಟ್ ಮಾಡು. ಬೇಕಾದ್ರೆ ಮನೆಗೆ ಬಂದು ಅಡುಗೆ ಮಾಡು, ದಟ್ ಈಸ್ ಅವರ್ ಸಪೋರ್ಟ್. ಅಷ್ಟೇ ಆಗಲಿ, ಅವಳ ಡ್ರೀಮ್ಗೆ ನೀನು ವರ್ಕ್ ಮಾಡೋದು ಅದೇನು ಸಪೋರ್ಟು? ಅಂದರೆ ಅಲ್ಲಿ ಕಪಲ್ಲಿಗೆ ನನಗೆ ಮನೆ ಕಟ್ಟಿಸ್ಬೇಕು, ಹಾಗಿರಬೇಕು, ಹೀಗೆ ಲಕ್ಸುರಿ ಆಗಿರಬೇಕು ಅಂತ ವೈಫ್ ಅಂದ್ಕೊಂಡ್ಲು ಅಂತ ಅಂದ್ಕೊಳ್ಳಿ. ಈಗ ಹಸ್ಬೆಂಡಿಗೆ ಏನೂ ಇಲ್ಲ, ನನಗೆ ಏನಾದರೂ ಓಕೆ, ನಾನು ಇಲ್ಲಿದ್ರೂ ಓಕೆ, ಅಲ್ಲಿದ್ರೂ ಓಕೆ, ಬಾಡಿಗೆ ಮನೆ ಆದರೂ ಓಕೆ, ಲಕ್ಸುರಿಯಸ್ ಮನೆನಾದರೂ ಓಕೆ, ನಾನು ಅವನಿಗೇನು ಎಕ್ಸ್ಪೆಕ್ಟೇಷನೇ ಇಲ್ಲ ಅಂತ ಅಂದಾಗ ಸೊ ಅವಾಗ ಅಲ್ಲಿ ಒಂದು ಕ್ಲಾಶಸ್ ಸ್ಟಾರ್ಟ್ ಆಗಲ್ವಾ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ? ಮುಖ್ಯ ಬೇಕಿದ್ರೆ ಆಗುತ್ತೆ. ಅದೇ ಹೇಳ್ತಾ ಇರೋದು, ಎಲ್ಲದನ್ನು ಕೂಡ ಸಾಕ್ಷಿಭೂತವಾಗಿ ನೋಡ್ಬೇಕು. ಕ್ಲಾಶಸ್ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಓಕೆ, ಕೊನೆಗೆ ನೀನು ಬಿಟ್ಟು ಹೋಗ್ತಾಳಂದ್ರೆ ಹೋಗಲಿ, ಅಷ್ಟೇ ತಾನೇ. ನಿನ್ನ ಸಹಜ ಸ್ಥಿತಿ ಕೆಡಬಾರದು ಯಾವತ್ತೂ ಕೂಡ. ಈಗ ಅವಳು ನಿನ್ನ ಬಿಟ್ಟು ಹೋಗ್ತಾಳಂತನೋ, ಇಲ್ಲ ಸಮಾಜಕ್ಕೆ ಹೆದರಿನೋ, ಇನ್ನೊಬ್ಬರಿಗೆ ತೋರಿಸ್ಬೇಕಂತನೋ ನೀನು ಮಾಡೋಕೆ ಹೋದ್ರೆ ನಿನ್ನ ಹತ್ರನ ಹೋಯ್ತು. ಹರೀಶ್ ಹೋಗ್ಬಿಟ್ಟ ಅಲ್ಲಿ, ಕೇವಲ ಹೆಂಡ್ತಿಗೋಸ್ಕರ ಎಲ್ಲ ಬಂತದು. ಅದು ನನ್ನಲ್ಲಿತ್ತು, ಅದನ್ನು ಗಳಿಸ್ಬೇಕು ಅನ್ನೋ ಒಂದು ಭಾವನೆ, ಎಕ್ಸ್ಪೆಕ್ಟೇಷನ್. ನಿನಗೆ ನಿಜವಾಗ್ದು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಇನ್ನೊಬ್ರಿಗೆ ತೋರಿಸ್ಬೇಕು, ದುಡ್ಡು ಗಳಿಸಬೇಕು, ನಿನಗೇನಾದರೂ ಫಾರಿನ್ ಟ್ರಿಪ್ ಹೋಗಬೇಕು, ನಾನು ಎಕ್ಸಿಬಿಟ್ ಮಾಡಬೇಕು, ಇವೆಲ್ಲ ಡ್ರೀಮ್ಸ್ ನನ್ನ ಹತ್ರ ಇದ್ದು ಯು ಕ್ಯಾನ್. ಅವಾಗಲ್ಲಿ ಮ್ಯಾಚ್ ಆಗುತ್ತೆ. ಅಲ್ಲಲ್ಲ, ಅವ್ರಿಗೆ ಮ್ಯಾಚ್ ಆಗುತ್ತೋ ಬಿಡುತ್ತೋ, ಅವಳಿಗೆ ಇದೆಯೋ ಇಲ್ಲೋ, ಉಲ್ಟಾ ಇರ್ಬೋದು, ಅವಳಿಗೆ ಏನು ಇಲ್ಲದೆ ಇರ್ಬೋದು. ಓಕೆ, ಆಗ ನೀನು ಡಿಸಪಾಯಿಂಟ್ ಆಗಿ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ, ನಿನಗೇನು ಇಲ್ಲ, ಏನು ಇಂಟ್ರೆಸ್ಟ್ ಇಲ್ಲ, ಜವಾಬ್ದಾರಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ನೀನು ಮಾತಾಡೋಕ್ಕೆ ಕೆಲಸ ಇಲ್ಲ. ಯಾಕೆಂದರೆ ಅದು ನಿಂದದು. ಯಾಕಂದರೆ ಅದಕ್ಕೆ ಯಾವುದೇ ಒಂದು ಕ್ಲಾರಿಟಿ ಭಾಳ ಇಂಪಾರ್ಟೆಂಟ್. ಇದು ನಿಂದ ನಿಮ್ಮ ಮಿಸಸ್ದ, ಇದು ನಿಂದ ನಿನ್ನ ಮಕ್ಕಳದ, ಇದು ನಿಂದ ನಿಮ್ಮ ತಂದೆ ತಾಯಿಗಳದ, ಇದು ನಿಂದ ನಿಮ್ಮ ನೆಂಟರದ. ಯಾವುದು ನಿಂದು, ನಿನ್ನದರ ಮೇಲೆ ನಿನಗೆ ಫೋಕಸ್ ಇರಲಿ. ನಾವು ನಮ್ಮದ್ರ ಮೇಲೆ ಬಿಟ್ಬಿಡ್ತೀವಿ ಕಂಪ್ಲೀಟಾಗಿ. ನಮಗೆಲ್ಲ ಬೇಕಿಲ್ದ್ರ ಮೇಲೆ ಫೋಕಸ್ ಮಾಡ್ತೀವಿ. ನಾವು ನೆಂಟರಿಗೋಸ್ಕರ ಒಂದು ಮಾಡ್ತೀವಿ, ಬಂಧುಗಳಿಗೋಸ್ಕರ ಒಂದು ಮಾಡ್ತೀವಿ, ಹೆಂಡತಿಗೋಸ್ಕರ ಒಂದು ಮಾಡ್ತೀವಿ, ಮಕ್ಕಳಿಗೋಸ್ಕರ ಅಂತ ಮಾಡ್ತೀವಿ, ತಂದೆ ತಾಯಿಗಳಿಗೋಸ್ಕರ ಅಂತ ಮಾಡ್ತೀವಿ, ನಮ್ಮ ಸಿಬ್ಲಿಂಗ್ಸ್ ಅಣ್ಣ ತಮ್ಮರಿಗೋಸ್ಕರ ಅಂತ ಮಾಡ್ತೀವಿ. ಅವ್ರು ನಮಗೋಸ್ಕರ ಮಾಡೋರು ಯಾರು ಮಾಡಲ್ಲ, ನಾನೇ ಮಾಡ್ಕೋಬೇಕು. ಆಗೇನಾಗುತ್ತೆ, ನನ್ನ ಜೀವನ ಕಂಪ್ಲೀಟ್ ವೇಸ್ಟ್ ಆಗುತ್ತೆ. ಕೊನೆಗೆಲ್ಲ ಆದಮೇಲೆ ತಿರುಗಿ ನೋಡ್ತೀವಿ, ಆಗ ಎಲ್ಲರೂ ಸೆಟ್ಲ್ ಆಗಿರ್ತಾರೆ. ನಾನು ಅವ್ರಿಗೋಸ್ಕರ ದುಡಿದು ನಾನು ಕತೆ ಥರ ಅಲ್ಲದು ನೋಡ್ರಿ, ಕೊನೆಗೆ ಅಂದ್ಕೊಳ್ತೀನಿ ನಾನು ಅವ್ರಿಗೆ ಮಾಡಿದೆ, ಇವ್ರಿಗೆ ಮಾಡಿದೆ. ಈಗ ಮಕ್ಕಳಿಗಾಗಿ ದುಡ್ದಂಥ ತಂದೆ ತಾಯಿಗಳಿರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಯಾಕೆ ಕೊನೆಗೆ ಅನಾಥಾಶ್ರಮದಲ್ಲೋ ವೃದ್ಧಾಶ್ರಮದಲ್ಲೋ ಹೋಗ್ಬಿಟ್ಟು ಅಲ್ಲಿ ಕೊರಗೋದು? ಯಾರು ಹೇಳಿದ್ರು ಅವ್ರಿಗೆ ಅದೆಲ್ಲ ಮಾಡಂತ? ಈಗ ಮೊನ್ನೆ ಒಬ್ಬ ನನಗೆ ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ನಾನು ಆವಾಗ ಹೋಗ್ತಾ ಇರ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಸೈಕಾಲಜಿ ಒಂದು ಇಂಟ್ರೆಸ್ಟ್ ಅಲ್ಲ, ಅದಕ್ಕಾದ್ರೆ ಸುಮ್ಮನೆ ಹೋಗ್ತಾ ಇರ್ತೀನಿ. ನಾನು ಹೋಗೋದಾಗ ಕೂತ್ಕೊಂಡು ಅವ್ರನ್ನ ಮಾತಾಡಿಸ್ತಾ ಇರ್ತೀನಿ. ನಿಮ್ಮ ಸಮಾಚಾರ ಏನು, ನಿಮ್ಮ ಮಕ್ಕಳಲ್ಲಿದ್ದಾರೆ, ನೀವು ಕೆಲವ್ರಿಗೆ ಮಕ್ಕಳಿಲ್ಲದೆ ಇದ್ದವರು ಇರ್ತಾರೆ, ಅದು ಓಕೆ.
ಕೆಲವರು ಮಕ್ಕಳು ಫಾರಿನಲ್ಲಿರ್ತಾರೆ, ಕೆಲವು ಮಕ್ಕಳು ಬೆಂಗಳೂರಲ್ಲೇ ಇರ್ತಾರೆ. ಬೆಂಗಳೂರಲ್ಲೇ ಇದ್ದು ನೀವು ಯಾಕೆ ಇಲ್ಲಿ ಬಂದ್ರಿ? ಇಲ್ಲ, ಭಾಳ ಚೇಂಜ್ ಆಗ್ಬಿಟ್ಟಾನೆ ಸರ್ ನಮ್ಮ ಮಗ. ಅವ್ನು ಮದುವೆ ಮಾಡಿದೆ, ಚೇಂಜ್ ಆಗ್ಬಿಟ್ಟ, ತುಂಬ ಚೇಂಜ್ ಆಗ್ಬಿಟ್ಟ, ನಮ್ಮನ್ನು ಸರಿ ನೋಡಲ್ಲ. ಸರಿ ಬಿಡು, ಅವ್ರು ನೋಡದೇ ಇದ್ದರೆ ನಿಮ್ಮನ್ನು ನೀವು ನೋಡ್ಕೋಬೋದಲ್ಲ. ಇಲ್ಲ, ನಾನು ಎಲ್ಲ ಕಂಪ್ಲೀಟಾಗಿ ಫೈನಾನ್ಷಿಯಲಿ ಪೂರ್ತಿ ನನ್ನ ಹತ್ರ ಏನೂ ಇಲ್ಲ, ಎಲ್ಲ ಅವನಿಗಾಗಿ ಇಟ್ಬಿಟ್ಟೆ, ನಾನು ಅವನಿಗಾಗೆ ಮಾಡಿಬಿಟ್ಟೆ. ಸೊ ಇದನ್ನು ಮಾಡಂತ ಹೇಳಿದಾರೆ ಯಾರು? ನಾನು ಕೇಳಿದೆ ಅವ್ರನ್ನ, ನೀವು ಅಂಥ ದೊಡ್ಡ ಕಾನ್ವೆಂಟಲ್ಲಿ, ಅಂಥ ದೊಡ್ಡ ಕಾಲೇಜಲ್ಲಿ ಸಾಲ ಮಾಡಿ ಅದೆಲ್ಲ ಮಾಡಿ ಓದಿಸೋದೇನು ಅಂದ್ಕೊಂಡಿತ್ತು? ಗೌರ್ಮೆಂಟ್ ಸ್ಕೂಲಾಗಿ ಓದಿಸ್ಬೇಕಾಗಿತ್ತು. ಸರ್, ನಮ್ಮ ನೆಂಟರು ನಮ್ಮನ್ನು ಹೆಂಗೆ ಅಂತ ತಿಳ್ಕೊತಾರೆ. ಆಮೇಲೆ ನನ್ನ ಕಲೀಗಿನ ಮಗ ಅದೇ ಸೇಮ್ ಸ್ಕೂಲು, ನಾನಲ್ಲೇ ಆಗ್ತೆ. ಅಂದರೆ ಪ್ರಪಂಚ ಏನಂದುಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದನೇ ಇದೆಲ್ಲ ಮಾಡಿರ್ತಾರೆ. ಇಂಥ ಸ್ಕೂಲಲ್ಲಿ ಓದಿಸ್ಬೇಕು, ಹಿಂಗೆ ಇರಬೇಕು, ಅವ್ನು ಹಿಂಗೆ. ಆಮೇಲೆ ಕೆಲವರು ಫಾರಿನ್ ಕಳ್ಸೋದು ಕೂಡ ಅದೇ ಉದ್ದೇಶ ತಾನೆ. ನನ್ನ ಮಗ ಅಮೇರಿಕದಲ್ಲಿದ್ದಾನೆ, ಇವನು ಇಲ್ಲಿ ಕೂತ್ಕೊಂಡು ಇಲ್ಲೇ ಇರ್ತಾನೆ ಇವನು. ಸೊ ನಿನ್ನ ಬಗ್ಗೆ ನೀನು ಕೇರ್ ಮಾಡಿದೆ, ಪ್ರಪಂಚದ ಬಗ್ಗೆ ಕೇರ್ ಮಾಡಿದೆ, ಅದಕ್ಕೆ ಜನ ಯಾವನು ಕೇರ್ ಮಾಡೋದು ದಿಕ್ಕಿಲ್ಲ. ಇವಾಗ ಹೋಗಿ ವೃದ್ಧಾಶ್ರಮದಲ್ಲಿ ಬಿದ್ದಿದೆಯಾ, ಅದು ನಿನ್ನ ತಪ್ಪದು. ಈಗ ಈ ಏನಂತಾರೆ, ರಿಲಿಜಿಸ್ಟಿಕ್ ವ್ಯೂನಲ್ಲಿ ಮಾತಾಡ್ತಕ್ಕಂಥವ್ರು ಇರ್ತಾರಲ್ಲ, ತಂದೆ ತಾಯಿಗಳನ್ನ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು. ಯಾಕಂದರೆ ಕುಟುಂಬಗಳು ಹೋಗ್ಬಿಟ್ರೆ ಅವ್ರಿಗೆ ಜೀವನೇ ಇಲ್ಲ. ಹೌದು. ಏನು ನಡೆದಿರುತ್ತೆ ಅದು ಯಾರೂ ತಿಳ್ಕೊಳ್ಳೋದಿಲ್ಲ. ಸುಮ್ಮನೆ ಒಂಥರ ಮಾತಾಡ್ತಾರೆ ಅಷ್ಟೆ. ಯಾರು ತಪ್ಪು ಯಾರು ತಪ್ಪು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅವರು ತಂದೆ ತಾಯಿಗಳಿಗಾಗಿ ಮಕ್ಕಳಿಗಾಗಿ ಜೀವನವನ್ನೇ ತೆಗೆದುಬಿಟ್ರು ಅಂತ ಮಾತಾಡ್ತಾರೆ. ಯಾರು ಹೇಳಿದ್ರು ನಿಮ್ಮನ್ನು ತೆಗೆಸೋಕ್ಕೆ? ಸೊ ಹಾಗಾಗಿ ಇಲ್ಲಿ ಮದುವೆ ಆಗಬೇಕಾಗಿರ್ತಕ್ಕಂಥ ಟೀನ್ಸಿಗೂ ಕೂಡ ಅದು ಒಂದು ಅಲ್ಲಿ ಪಾಠ ಅಂತ ಅನ್ಬೋದು. ಅದ್ರ ಜೊತೆಗೆ ಎಲ್ಲ ಮಕ್ಕಳಿಗೋಸ್ಕರ ಮಾಡಿ ಕೊನೆಗೆ ಅವರೇ ವೃದ್ಧಾಶ್ರಮದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂದಿರತಕ್ಕಂಥವ್ರಿಗೂ ಕೂಡ ಈ ಒಂದು ಸಂಬಂಧಗಳ ಬಗ್ಗೆ ತುಂಬ ಆಳವಾಗಿ ಅವಳು ತಿಳ್ಕೋಬೇಕು, ಸ್ವಲ್ಪ ಸಮಯನ ಮೀಸಲಾಗಿಡಬೇಕು ಅನ್ನೋದ್ರ ಬಗ್ಗೆ ಹರೀಶ್ ಅನಿಸುತ್ತೆ. ನನಗೆ ಯಾರೂ ಬೇಕಾಗಿಲ್ಲ ಅಂತ ಯಾವಾಗ ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಬಂತು, ನೀನು ಎಲ್ಲರಿಗೂ ಒಳ್ಳೆ ಸರ್ವಿಸ್ ಮಾಡ್ತೀಯ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀಯ, ಮನೆನ ಚೆನ್ನಾಗಿ ನೋಡ್ಕೊಳ್ತೀಯ, ಸೊಸೈಟಿನ ಚೆನ್ನಾಗಿ ನೋಡ್ಕೊಳ್ತೀಯ, ಎಲ್ಲದನ್ನು ಚೆನ್ನಾಗಿ ನೋಡ್ಕೊಳ್ತೀಯ. ನಿನ್ನನ್ನು ನೀನು ಕೂಡ ಚೆನ್ನಾಗಿ ನೋಡ್ಕೊಳ್ತೀಯ. ನಿನ್ನನ್ನು ನೀನು ಮರೆತು ನೀನು ಯಾವಾಗ ಸೊಸೈಟಿ ಸಮಾಜ ಅದು ಇದಂತ ಇಟ್ಕೊಂಡು ನೀನು ಯಾವಾಗ ಓಡ್ತೀಯೋ ಅಲ್ಲಿ ದೊಡ್ಡ ಹಳ್ಳಕ್ಕೆ ಬೀಳ್ತೀಯ ನೀನು. ನನ್ನ ಕೊನೆಯ ಕಾಲದಲ್ಲಿ ಯಾರೂ ನನಗೆ ಬೇಕಾಗಿಲ್ಲಪ್ಪ, ಕೊನೆ ಅಂತಲ್ಲ, ಈ ಕ್ಷಣದಿಂದ ನನ್ನನ್ನು ನಾನು ನೋಡ್ಕೊಳ್ತೀನಿ. ಅದರಲ್ಲಿ ಯಾಕೆ ಹರೀಶ್, ನನಗೆ ಒಂದು ಮೈನರ್ ಆಪ್ರೇಷನ್ ಆಯಿತು, 3 ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು ನಾನು, 3 ಡೇಸ್. ನಾನು ಮೊದಲೇ ಆರ್ಡ್ರ್ ಹಾಕಿದೆ, ಯಾರೂ ಬರಕೂಡ್ದು ಹಾಸ್ಪಿಟ್ಲಿಗೆ. ನಾನೊಬ್ಬನೇ ಇದ್ದೆ ಆರಾಮಾಗಿ. ವಿಪರೀತ ಪೇನು, ಸೊ ನಾನೊಬ್ಬನೇ ಅನುಭವಿಸಿದೆ. ಹಾಸ್ಪಿಟ್ಲಲ್ಲಿ ಆರಾಮಾಗಿ 3 ದಿನ ಇದ್ಬಿಟ್ಟು ಬಂದೆ. ಸೊ ನಾವು ಈ ಸಂಬಂಧಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಕಷ್ಟದಲ್ಲಿದ್ದಾಗ ಅವ್ರು ಬರಬೇಕು ಮಾತಾಡ್ಸೋದಕ್ಕೆ, ಹೂವು ಹಣ್ಣು ಕೊಟ್ಟು ಏನಪ್ಪ ಹೆಂಗಿದೆ ನಿನ್ನ ಪೇನ್ ಹೆಂಗಿದೆ ಅಂತ ಕೇಳಬೇಕು. ಪೇನ್ ಸ್ವಲ್ಪನೂ ತೊಗೊಳಲ್ಲ ಅವ್ರು ಆ್ಯಕ್ಚುಲಿ. ಸೊ ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ ನಮಗೆ. ತಂದಿರೋ ಹಣ್ಣಾದರೂ ತಿಂತೀವ, ಅದನ್ನು ನಮಗೆ ಕೊಡಲ್ಲ, ಅದು ಮತ್ತೆ ಬೇರೆ ಯಾರಿಗೋ ಹೋಗುತ್ತೆ ಆ್ಯಕ್ಚುಲಿ. ಸೊ ಈ ಥರ ಎಕ್ಸ್ಪೆಕ್ಟೇಷನ್ಸಿಂದ ನಾವು ಹಾಳು ಮಾಡ್ಕೊತೀವಿ ಜೀವನ. ಯಾರು ಬೇಡ ನನಗೆ, ನಾನು ಬೇಕಾದ್ರೆ ಸರ್ವಿಸ್ ಮಾಡ್ತೀನಿ, ಯಾರೂ ಬೇಡ ನಮಗೆ. ಈ ಒಂದು ದಿಟ್ಟತನ ನಮ್ಮಲ್ಲಿ ಬಂದಾಗ ಸಂಬಂಧಗಳು ತುಂಬ ಚೆನ್ನಾಗಿ ನಮ್ಮನ್ನು ಕಾಪಾಡ್ತವೆ. ಸೊ ಹಾಗಾಗಿ ಸಂಬಂಧಗಳು ಅಂತ ಬಂದಾಗ ಒಂದು ಡೇರಿಂಗ್ನೆಸ್ ಇರಬೇಕು, ನನ್ನ ಇಂಡಿವಿಜುವಾಲಿಟಿ ಅನ್ನೋದಿರಬೇಕು, ನನ್ನನ್ನು ನಾನು ಪೀಸ್ಫುಲ್ಲಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅಲ್ಲ, ಎಕ್ಸಾಕ್ಟ್ಲಿ. ಅದು ದೈಹಿಕವಾದ ಸಂಬಂಧನ, ಮಾನಸಿಕವಾದ ಸಂಬಂಧನ, ಅಥವಾ ಸೊಸೈಟಿ ಒಂದು ರೀತಿಯಾದ ಸಂಬಂಧನ, ಅಥವಾ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಸಂಬಂಧನ, ನೇಚರ್ ಜೊತೆ ಇರ್ತಕ್ಕಂಥ ಸಂಬಂಧನ ನಾವು ಫಸ್ಟ್ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಯಾವ ಸಂಬಂಧ ನನಗೆ ಯಾವುದು ನನಗೆ ಎಷ್ಟು ಇಷ್ಟ, ಯಾವ ಸಂಬಂಧದಲ್ಲಿ ಇರೋದಕ್ಕೆ,
ಆಮೇಲೆ ಯಾವ ಸಂಬಂಧಕ್ಕೆ ನಾನು ಜಾಸ್ತಿ ಒತ್ತು ಕೊಡಬೇಕು, ಯಾವ ಸಂಬಂಧಗಳಲ್ಲಿ ನಾನು ನನ್ನ ಜೀವನವನ್ನು ಕಳೀಬೇಕು, ಅದು ನನಗೆ ಬೇಕು. ನನಗೆ ಅದು ಇಲ್ಲದೆ, ಆ ಬೈಫರ್ಕೇಷನ್ ಇಲ್ಲದೆ ನನಗೆ, ನಾನು ಎಲ್ಲಿ ಬೇಕಲ್ಲಿ ಕಾಲಹರಣ ಮಾಡಿ ನನ್ನ ಕಾಲವನ್ನು ವೇಸ್ಟ್ ಮಾಡ್ಕೊಂಡು ಆಮೇಲೆ ಕೊನೆಯಲ್ಲಿ ನಾನು ಕೊನೆಯಲ್ಲಿ ಏನಿರುತ್ತೆ, ಕೇವಲ ನೆನಪುಗಳಷ್ಟೇ, ಒಂದು ಜ್ಞಾಪಕಗಳಷ್ಟೇ. ಆ ಜ್ಞಾಪಕಗಳನ್ನು ನಾನು ಕೊನೆಯ ಕಾಲದಲ್ಲಿ ನನ್ನ ಜ್ಞಾಪಕಗಳನ್ನು ತಿರುಗಿ ನೋಡಿದಾಗ ನನಗೆ ಬರೀ ಇವೇ ಟಾಕ್ಸಿಕ್ ಸಿಗ್ತವೆ, ನನಗೇನು ಸಿಗಲ್ಲ. ಸೊ ಅದೇ ನೀನು ನೇಚರ್ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡ್ರೆ, ಅದೇ ಸೊಸೈಟಿ ಜೊತೆ ನನ್ನ ಒಂದು ಸಂಬಂಧವನ್ನು ಬೆಳೆಸ್ಕೊಂಡ್ರೆ, ಅದೇ ಮಾನಸಿಕವಾಗಿರ್ತಕ್ಕಂಥ ನನ್ನ ಸಂಬಂಧಗಳನ್ನು ಬೆಳೆಸ್ಕೊಂಡ್ರೆ, ಕೊನೆಯ ದಿನಗಳಲ್ಲಿ ಅಟ್ಲೀಸ್ಟ್ ನೀನು ಆ ಒಂದು ಒಳ್ಳೆಯ ಒಂದು ಜ್ಞಾಪಕಗಳಿಂದ ನೆಮರು ಹಾಕ್ಕೊಂಡು ನಿನ್ನ ಒಂದು ಜೀವನವನ್ನು ನೀನು ಕೊನೆಗೊಳಿಸ್ಬೋದು ನೀನು. ಯಾಕಂದರೆ ಆ ಕಾಲದಲ್ಲಿ ನಿನಗೆ ಯಾರೂ ಇಲ್ಲ, ನಿನಗೆ ನೀನೇ. ಸೊ ಯಾವ ಸಂಬಂಧ ಮುಖ್ಯ ಅನ್ನೋದನ್ನು ಫಸ್ಟ್ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಆ ಡಿಫೈನ್ ಮಾಡದೆ ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ಕೊಂಡು ನಾವು ಈ ರೀತಿ ಜೀವನ ಮಾಡೋದು ಸಮಂಜಸವಾದ್ದು ಅಲ್ಲ ಅಂತ ನನ್ನ ಅನಿಸಿಕೆ. ತುಂಬ ಥ್ಯಾಂಕ್ಸ್ ಸರ್. ಈ ಒಂದು ಸಂಬಂಧಗಳ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಡೆಪ್ತಾಗೆ ನಾವು ತಿಳ್ಕೊಳ್ಳೋದು ಇದೆ ಅಂತ ಹೇಳಿ ಅನ್ಬೋದು. ಹಾಗಾಗಿ ನಮ್ಮ ಎಲ್ಲರೂ ಕೂಡ ನಾವು ನಮ್ಮ ಒಂದು ಸಂಬಂಧ, ನನಗೋಸ್ಕರ ನನ್ನ ಸಂಬಂಧ ನನ್ನ ಜೊತೆಗೆ ಹೇಗಿದೆ ಅನ್ನೋದನ್ನು ನಾನು ಫಸ್ಟು ತಿಳ್ಕೊಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನನಗೋಸ್ಕರ ಒಂದು ಸಮಯನ ಮೀಸಲಾಗಿಡಬೇಕು. ಸೊ ಹಾಗಾಗಿ ಈ ಒಂದು ಟಾಪಿಕ್ನ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.